ಯೋ ಗಾಯ್ಸ್, ಇವತ್ತು ನಾವು ನೋಡಲಿರುವ ಮೂವಿ ಜರ್ಮನ್ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗಿದೆ. ಒಂದು ಜರ್ಮನಿಯನ್ ಸಿನಿಮಾ. ಮೂವಿಯ ಹೆಸರು ಅನಾಟಮಿ. ಆಲ್ಮೋಸ್ಟ್ 22 ವರ್ಷಗಳ ಹಿಂದೆ 2000ರಲ್ಲಿ ರಿಲೀಸ್ ಆಗಿದ್ದ ಮೂವಿ. ಆ ಕಾಲದಲ್ಲಿ ರಿಲೀಸ್ ಆಗಿ ಸಿಕ್ಕಾಪಟ್ಟೆ ಹಿಟ್ ಹೊಡೆದಿದೆ ಈ ಮೂವಿ. ಕಾನ್ಸೆಪ್ಟ್ ತುಂಬಾನೇ ಡಿಫ್ರೆಂಟ್ ಆದ ಕಾನ್ಸೆಪ್ಟ್. ಇಂತಹ ಕಾನ್ಸೆಪ್ಟ್ ಅಲ್ಲಿ ರಿಲೀಸ್ ಆಗಿರುವ ಮೂವೀಸ್ ತೀರಾ ಕಡಿಮೆ. ಮಿಕ್ಕಿದ ವಿಷಯವನ್ನ ಕಂಪ್ಲೀಟ್ ಆಗಿ ಮೂವಿಯನ್ನು ನೋಡಿ ಏನು ಅಂತ ತಿಳ್ಕೊಳ್ಳೋಣ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ನಮ್ಮ ಹೀರೋಯಿನ್ ಅನ್ನು ತೋರಿಸ್ತಾರೆ. ಇವರೊಂದು MBBS ಸ್ಟೂಡೆಂಟ್. ಇವಾಗ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ನಡೀತಿರುತ್ತೆ. ಆ ಎಕ್ಸಾಮ್ ಅಲ್ಲಿ ಕೈಯಲ್ಲಿರುವ ಒಂದು ಬಾಡಿ ಪಾರ್ಟ್ ಅನ್ನು ಗೊತ್ತಿಲ್ಲದೆ ಕೆಳಗಡೆ ಹಾಕ್ಬಿಡ್ಬೇಕಾದ್ರೆ ಸುತ್ತ ಇರೋರೆಲ್ಲ ಬಿಳಿ ಬಿಳಿ ಅಂತ ನಗಡ್ಬಿಡ್ತಾರೆ. ನಂತರ ಮಾರ್ಕ್ ಶೀಟ್ ಅನ್ನು ಕೊಡುವ ಜಾಗದಲ್ಲಿ ಡಾಕ್ಟರ್ ಅಂದ್ರೆ ಇವರ ಟೀಚರ್, ಚೆನ್ನಾಗಿ ಓದಿದ್ಯಮ್ಮ, ತುಂಬಾ ಮಾರ್ಕ್ಸ್ ಅನ್ನು ತಗೊಂಡಿದ್ಯಾ, ನಿನ್ನಂತಹ ಸ್ಟೂಡೆಂಟ್ಸ್ ದೊಡ್ಡ ಯೂನಿವರ್ಸಿಟಿಯಲ್ಲಿ ಓದ್ಬೇಕು, ಮಾಡ್ಬೇಕು, ನಿಮ್ಮ ಅಜ್ಜನ್ ರೀತಿನೇ ನೀನು ದೊಡ್ಡದಾಗಿ ಬರ್ಬೇಕಮ್ಮ ಅಂತ ಅದು ಇದು ಅಂತ ಮಾತಾಡಿಬಿಟ್ಟು ನಮ್ಮ ಹುಡುಗಿಯನ್ನ ಕಳಿಸ್ಕೊಡ್ತಾನೆ. ಆದ್ರೆ ಆ ವ್ಯಕ್ತಿ ಮಾತಾಡುವ ಶೈಲಿನೇ ಸರಿ ಇಲ್ಲ. ನಮ್ಮ ಹುಡುಗಿಯನ್ನ ಮುಟ್ಟಿ ಮುಟ್ಟಿ ಮಾತಾಡ್ತಿರ್ತಾರೆ. ನಂತರ ನಮ್ಮ ಹುಡುಗಿ ಅಲ್ಲಿಂದ ಹೊರಗಡೆ ಬಂದ ಮೇಲೆ ಅವಳ ಫ್ರೆಂಡ್ಸ್ ಏನಾಯ್ತು ಸಿಕ್ಬಿಡ್ತಾ ಅಂತ ಕೇಳ್ತಾರೆ. ಹೌದು, ಹೆಡೆಲ್ಬರ್ಗ್ ಅಂತ ಒಂದು ದೊಡ್ಡ ಯೂನಿವರ್ಸಿಟಿ ಇರ್ತಿದೆ ಜರ್ಮನಿಯಲ್ಲಿ. ಆ ಯೂನಿವರ್ಸಿಟಿ ಎಲ್ಲ ತುಂಬಾನೇ ದೊಡ್ಡ ಯೂನಿವರ್ಸಿಟಿ. ಅಲ್ಲಿ ಏನಾದ್ರೂ ಸೀಟ್ ಸಿಕ್ಬಿಟ್ರೆ ಎಂತವರಾಗಿದ್ರು ಸರಿ ಅಲ್ಲಿಗೆ ಹೋಗಿ ಓದುತ್ತಾರೆ. ಆಲ್ರೆಡಿ ನಮ್ಮ ಹುಡುಗಿ MBBS ಅನ್ನು ಕಂಪ್ಲೀಟ್ ಮಾಡಿರೋದ್ರಿಂದ ನೆಕ್ಸ್ಟ್ ಅಲ್ಲಿಗೆ ಹೋಗಿ ರಿಸರ್ಚ್ ಬಗ್ಗೆ ಓದುತ್ತಾಳೆ. ಸೀಟ್ ಸಿಕ್ಬಿಟ್ಟಿದೆ ಅನ್ನೋ ಖುಷಿಯಲ್ಲಿ ಆ ವಿಷಯದ ಬಗ್ಗೆ ಹೇಳ್ಕೋಬೇಕು ಅಂತ ಒಂದು ಹಾಸ್ಪಿಟಲ್ಗೆ ಬೇಗ ಹೋಗ್ತಾಳೆ. ಈ ಹಾಸ್ಪಿಟಲ್ ಅಲ್ಲಿ ಅವಳ ತಾತ ಅವಳಿಗೆ ತುಂಬಾನೇ ಇಷ್ಟ. ಅವರು ಅಡ್ಮಿಟ್ ಆಗಿರ್ತಾರೆ. ಆ ಅಜ್ಜ ಅವರು ಕೂಡ ಹೈಡೆಲ್ಬರ್ಗ್ ಯೂನಿವರ್ಸಿಟಿಯಲ್ಲಿ ಒಂದು ಕಾಲದಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡಿರೋರು. ನನಗೆ ಹೈಡೆಲ್ಬರ್ಗ್ ಅಲ್ಲಿ ಸೀಟ್ ಸಿಕ್ಬಿಟ್ಟಿದೆ, ನಾನು ಅಲ್ಲಿಗೆ ಹೋಗಿ ಓದುತ್ತೀನಿ ಅಂತ ಹುಡುಗಿ ಹೇಳಿದ ತಕ್ಷಣ ಅಜ್ಜನವರ ಮುಖಾನೇ ಒಂದು ರೀತಿ ಚೇಂಜ್ ಆಗುತ್ತೆ. ನಂತರ ನಿನಗೆ ರಿಸರ್ಚ್ ಸ್ಟಡೀಸ್ ತುಂಬಾ ಇಂಪಾರ್ಟೆಂಟ್, ಯಾವುದೇ ಕಾರಣಕ್ಕೂ ಅದನ್ನ ಮಾತ್ರ ಬಿಟ್ಬಿಡ್ಬೇಡ ಅಂತ ಮೊಮ್ಮಗಳಿಗೆ ಅಡ್ವೈಸ್ ಅನ್ನು ಮಾಡಿ ಕಳಿಸ್ತಾರೆ. ನೆಕ್ಸ್ಟ್ ನಮ್ಮ ಹೀರೋಯಿನ್ ಒಂದು ಕ್ಲಿನಿಕ್ ಗೆ ಬರ್ತಾಳೆ. ಇವಳು ಇಲ್ಲಿ ಯಾರನ್ನ ನೋಡೋಕೆ ಬಂದಿದ್ದಾಳೆ ಅಂದ್ರೆ ಅಲ್ಲಿ ಇರುವ ಡಾಕ್ಟರ್ ಅನ್ನ, ಅವರೇನೆ ಅವಳ ತಂದೆ. ನಮ್ಮ ಹುಡುಗಿಗೆ ಅಜ್ಜನ ಜೊತೆ ಸೆಟ್ ಆಗ್ಬಿಟ್ಟಿದೆ, ಆದ್ರೆ ತಂದೆ ಜೊತೆ ಒಂದು ಚೂರು ಆಗೋದೇ ಇಲ್ಲ. ಇಬ್ಬರು ಇಲ್ಲಿ ಮಾತಾಡ್ಕೋಬೇಕಾದ್ರೆ ಅದು ಹಾಗೆ ಆರ್ಗ್ಯುಮೆಂಟ್ಸ್ ಆಗಿ ಚೇಂಜ್ ಆಗುತ್ತೆ. ಯಾಕೆಂದ್ರೆ ಇವರು ಒಂದು ಚಿಕ್ಕ ಊರಿನಲ್ಲಿ ಒಂದು ಚಿಕ್ಕ ಕ್ಲಿನಿಕ್ ಅನ್ನು ಇಟ್ಟು ರನ್ ಮಾಡ್ತಿದ್ದಾರೆ. ಇವ್ರುಗಳು ಮಾತಾಡ್ತಿರ್ಬೇಕಾದ್ರೇನೆ ಆವಾಗ ಒಬ್ಬರು ತಾಯಿ ಅವರ ಮಕ್ಕಳು 2-3 ಜನರನ್ನ ಕರ್ಕೊಂಡು ಬಂದು ಇವ್ರಿಗೆ ಟ್ರೀಟ್ಮೆಂಟ್ ಅನ್ನು ಕೊಡಿ ಅಂತ ಕೇಳ್ಕೊತಿರ್ತಾರೆ. ಹಾಗೆ ಆ ಕ್ಲಿನಿಕ್ ಏನು ಸಂತೆ ರೀತಿ ಗಜಿಬಿಜಿ ಅಂತ ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಇದನ್ನೆಲ್ಲ ನೋಡಿದ ಹುಡುಗಿ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಟ್ಟು, ಇಂತಹ ಸಂತೆಯಲ್ಲೆಲ್ಲ ನಿಮ್ ರೀತಿ ನನಗೆ ಡಾಕ್ಟರ್ ಕೆಲಸವನ್ನೆಲ್ಲ ಮಾಡೋಕೆ ಬರಲ್ಲ, ಆಗೋದು ಇಲ್ಲ ಅಂತ ಕಿರ್ಚ್ಕೊತಾಳೆ. ಅದನ್ನು ಕೇಳಿದವರು, ಏನು ಸಂತೆನ, ನಮ್ಮನ್ನ ನೋಡಿದ್ರೆ ಯಾವ ರೀತಿ ಕಾಣಿಸ್ತಿದೆ, ಕುರಿ ದನ ರೀತಿ ಕಾಣಿಸ್ತಿದ್ಯಾ ಅಂತ ಕೇಳ್ಬಿಡ್ಬೇಕಾದ್ರೆ ನಮ್ಮ ಹುಡುಗಿಗೆ ಒಂದ್ ರೀತಿ ಆಗ್ಬಿಡುತ್ತೆ. ನಂತರ ಎಲ್ಲರೂ ಹೋದ ಮೇಲೆ ಅವಳ ತಂದೆ ಆ ಹೈಡೆಲ್ಬರ್ಗ್ ಯೂನಿವರ್ಸಿಟಿಗೆ ಮಾತ್ರ ನೀನು ಯಾವುದೇ ಕಾರಣಕ್ಕೂ ಹೋಗ್ಬೇಡ ಅಂತ ಎಷ್ಟೋ ಹೇಳಿ ನೋಡ್ತಾರೆ. ನಂತರ ಒಂದು ಕ್ಲಿನಿಕ್ ಅಲ್ಲಿ ಕೆಲಸ ಮಾಡ್ಕೊಂಡು ಆರಾಮಾಗಿರು ಅಂತ ಹೇಳ್ತಾರೆ. ಆದ್ರೆ ಅದು ನಮ್ಮ ಹುಡುಗಿಗೆ ಒಂದು ಚೂರು ಇಷ್ಟನೇ ಆಗ್ಲಿಲ್ಲ. ಅದರಿಂದ ಬೇಗ ಮನೆಗೆ ಬಂದು ಎಲ್ಲವನ್ನು ಪ್ಯಾಕ್ ಮಾಡ್ಕೊಂಡು ಹೊರಡ್ತಾಳೆ. ಅಮ್ಮನಿಗೆ ಒಂದು ಗುಡ್ ಬೈ ಅನ್ನು ಹೇಳಿಬಿಟ್ಟು ಆ ಹೈಡೆಲ್ಬರ್ಗ್ ಯೂನಿವರ್ಸಿಟಿಯಲ್ಲಿ ಓದೋದಕ್ಕಾಗಿ ಹೊರಡ್ತಾಳೆ. ಅದೇ ಸಮಯದಲ್ಲಿ ಕಟ್ ಮಾಡಿ ಇನ್ನೊಬ್ಬ ವ್ಯಕ್ತಿಯನ್ನ ನಮಗೆ ತೋರಿಸ್ತಾರೆ. ಒಂದು ಸ್ಟ್ರಕ್ಚರ್ ಅಲ್ಲಿ ಮಲಗಿರ್ತಾರೆ. ಅವರ ಕೈಯಲ್ಲಿ ಅಲ್ಲೋಡಕ್ಕೆ ಆಗ್ತಿಲ್ಲ, ಯಾಕೆಂದ್ರೆ ಆ ರೀತಿಯ ಒಂದು ಇಂಜೆಕ್ಷನ್ ಅನ್ನು ಹಾಕಿದ್ದಾರೆ. ಕೋಮಾ ತರ ಅಲ್ಲೋಡಕ್ಕೇನೆ ಆಗದೆ ಇರೋ ರೀತಿ ಮಾಡ್ಬಿಡುತ್ತೆ ಆ ಇಂಜೆಕ್ಷನ್. ಆ ರೀತಿ ಅವನನ್ನ ಮಲಗಿಸ್ಬಿಟ್ಟು ಅವನ ಹೊಟ್ಟೆಯನ್ನು ಕಟ್ ಮಾಡಿ ಅವನ ಬಾಡಿ ಪಾರ್ಟ್ಸ್ ಎಲ್ಲವನ್ನು ಹೊರಗಡೆ ತೆಗಿತಿರ್ತಾರೆ. ಇವು ಎಲ್ಲವೂ ಅವನು ಜೀವಂತವಾಗಿ ಇರ್ಬೇಕಾದ್ರೇನೆ ನಡೀತಿರುತ್ತೆ. ಅವನ ಕಣ್ಮುಂದೆನೆ ನಡೀತಿರುತ್ತೆ. ತುಂಬಾನೇ ಜಾಲಿಯಾಗಿ ಮಾತಾಡ್ಕೊಂಡು ಬಾಡಿ ಪಾರ್ಟ್ಸ್ ಅನ್ನು ಒಂದೊಂದಾಗಿ ಕಟ್ ಮಾಡಿ ಹೊರಗಡೆ ತೆಗಿತಿರ್ತಾರೆ. ಒಂದೊಂದು ಬಾಡಿ ಪಾರ್ಟ್ ನರ ಎಲ್ಲವೂ ಕರೆಕ್ಟ್ ಆಗಿ ಇರ್ತಿದ್ಯಾ ಅಂತ ಚೆಕ್ ಮಾಡ್ತಿರ್ತಾರೆ. ಸೊ ಅವನ ಕೈಯಲ್ಲಿರುವ ನರಗಳೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಿದ್ಯಾ ಅನ್ನೋದನ್ನ ಚೆಕ್ ಮಾಡೋದಕ್ಕಾಗಿ ಅವನ ಬೆರಳನ್ನು ಸುತ್ತಿರುವ ಮಾಂಸ, ಬೋನ್ಸ್ ಎಲ್ಲವನ್ನು ಕಟ್ ಮಾಡಿ ಹೊರಗಡೆ ತೆಗೆದುಬಿಟ್ಟು ಕೈಯನ್ನು ರಿಸರ್ಚ್ ಮಾಡ್ತಿರ್ತಾರೆ. ಅವನು ಹಾಗೆ ನೋವಿನಲ್ಲಿ ಕಿರ್ಚ್ಕೊತಿರ್ತಾನೆ. ಹಾಗೆ ಸೀನ್ ಕಟ್ ಆಗುತ್ತೆ. ಆ ಘಟನೆ ಎಲ್ಲಿ ನಡೀತು, ಯಾರಿಗೆ ನಡೀತು ಅಂತ ಗೊತ್ತಿಲ್ಲ, ಆದ್ರೆ ಎಲ್ಲ ಒಂದು ಜಾಗದಲ್ಲಿ ನಡೀತಿದೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋಯಿನ್ ಟ್ರೈನ್ ಅನ್ನ ಕ್ಯಾಚ್ ಮಾಡಿ ಹೋಗ್ತಿರ್ತಾಳೆ. ಅಂತ ಸಮಯದಲ್ಲಿ ಒಬ್ಬಳು ಹುಡುಗಿ ಪರಿಚಯವಾಗುತ್ತೆ. ಅವಳೊಂದು ವಟವಟ ಕೇಸು. ಆ ಹುಡುಗಿನೂ ಅದೇ ಯೂನಿವರ್ಸಿಟಿಯಲ್ಲೇ ರಿಸರ್ಚ್ ಬಗ್ಗೆ ಓದೋದಕ್ಕಾಗಿ ಹೋಗ್ತಿದ್ದಾಳಂತೆ. ಆ ಹುಡುಗಿ ಒಂದು ಕೂಲ್ ಡ್ರಿಂಕ್ಸ್ ಅನ್ನು ಕೇಳಿರ್ತಾಳೆ. ಅದನ್ನ ತಗೊಳ್ಳೋದಕ್ಕಾಗಿ ನಮ್ಮ ಹೀರೋಯಿನ್ ಹೋಗ್ತಾಳೆ. ಆವಾಗ ಮಧ್ಯದಲ್ಲಿ ಒಬ್ಬ ಹುಡುಗ ಫಿಟ್ಸ್ ಬಂದು ಕೆಳಗಡೆ ಬಿದ್ದೋಗ್ಬಿಟ್ಟಿರ್ತಾನೆ. ಅವನಿಗೆ ಏನೋ ಆಗ್ಬಿಟ್ಟಿದೆ ಅಂತ ನಮ್ಮ ಹೀರೋಯಿನ್ ಗಾಬರಿಯಾಗಿ ಅವನಿಗೆ CPR ಅನ್ನು ಕೊಟ್ಟು ಅವನನ್ನ ಕಾಪಾಡ್ತಾಳೆ. ಆಮೇಲೆ ಆ ಹುಡುಗ ಅವನಿಗಿರುವ ರೇರ್ ಕಂಡೀಷನ್ ಬಗ್ಗೆ ನಮ್ಮ ಹೀರೋಯಿನ್ ಹತ್ರ ಎಕ್ಸ್ಪ್ಲೈನ್ ಮಾಡ್ತಾನೆ. ಇವನ ಹೃದಯ ತುಂಬಾನೇ ದೊಡ್ಡದಂತೆ, ದಿನ ಬೆಳೀತಾನೆ ಇದೆಯಂತೆ. ಆದ್ರೆ ಇವನ ಹೃದಯಕ್ಕೆ ತಗ್ಗಿದ ಹಾಗೆ ಸುತ್ತ ಇರುವ ವಾಲ್ವ್ಸ್ ಎಲ್ಲ ತುಂಬಾ ಚಿಕ್ಕದಾಗಿ ಇರ್ತಿದ್ಯಂತೆ. ಅವುಗಳು ದೊಡ್ಡದಾಗ್ತಿಲ್ಲ, ಆದ್ರೆ ಹೃದಯ ಮಾತ್ರ ದೊಡ್ಡದಾಗ್ತಾನೆ ಇರ್ತಿದ್ಯಂತೆ. ಆದ್ರಿಂದ ಅವಾಗ ಅವನಿಗೆ ಹೃದಯ ನೋವಾಗ್ತಿರುತ್ತಂತೆ. ಯೋಚನೆ ಮಾಡಿ ನೋಡಿ, ಹೃದಯವನ್ನು ಸುತ್ತ ದೊಡ್ಡದಾಗಿ ಸ್ಪೇಸ್ ಅಂತ ಏನೂ ಇಲ್ಲ, ಆದ್ರೆ ಹೃದಯ ಮಾತ್ರ ದೊಡ್ಡದಾಗ್ತಾನೆ ಹೋಗ್ತಿದ್ರೆ ಏನಾಗುತ್ತೆ? ಸುತ್ತ ಇರುವ ಬಾಡಿ ಪಾರ್ಟ್ಸ್, ಬೋನ್ಸ್ ಅಂತ ಅದ್ರಲ್ಲೆಲ್ಲ ಚುಚ್ಚಿ ಹೃದಯ ನೋವಾಗ್ತಿರುತ್ತೆ ಅಲ್ವಾ? ಒಂದು ಸ್ಟೇಜ್ ಗೆ ನಂತರ ಇನ್ನ ಅದು ದೊಡ್ಡದಾಗಿ ಬೆಳಿಬೇಕಾದ್ರೆ ತೂತು ಬಿದ್ದು ಸಾಯೋದೆ. ಇಂಥದೊಂದು ರೇರ್ ಕಾಯಿಲೆ ಅವನಿಗೆ ಇರೋದನ್ನ ಹೇಳಿ ಅದರಿಂದಾನೇ ಅವನಿಗೆ ಅವಾಗ ಈ ರೀತಿ ಹಾರ್ಟ್ ಅಟ್ಯಾಕ್ ರೀತಿ ಬರುತ್ತಂತ ಹೇಳಿ ತುಂಬಾನೇ ಬೇಜಾರಾಗ್ತಿರ್ತಾನೆ. ನಂತರ ಅವನ ಜೊತೆಗೇನೆ ಸೇರಿ ಟ್ರೈನ್ ಅನ್ನು ಬಿಟ್ಟು ಕೆಳಗಡೆ ಇಳಿತಾರೆ. ಯಾರೋ ಇಲ್ಲಿರುವ ಒಬ್ಬರು ಡಾಕ್ಟರ್ ಅನ್ನು ನೋಡೋದಕ್ಕಾಗಿ ಬಂದಿದ್ದಾನಂತೆ. ಆ ಡಾಕ್ಟರ್ ಕೈಯಲ್ಲಿ ನನಗೆ ಸಹಾಯವನ್ನ ಮಾಡೋಕೆ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಅವರನ್ನ ನಾನು ನೋಡೋದಕ್ಕಾಗಿ ಹೋಗ್ತಿದ್ದೀನಿ ಅಂತ
ಹೇಳ್ತಾನೆ. ಸರಿ, ಎಲ್ಲಿಗೆ ಹೋಗಿ ಅವರನ್ನ ನೋಡ್ತೀಯ ಅಂತ ಕೇಳಿದ್ರೆ ಒಂದು ಪಬ್ಗೆ ಹೋಗಿ ಅವರನ್ನ ಮೀಟ್ ಮಾಡ್ತೀನಿ, ಅಡ್ರೆಸ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ. ಸರಿ ಆಯ್ತು ಅಂತ ಹುಡುಗನ ಜೊತೆ ಮಾತಾಡಿ ಅವನನ್ನ ಕಳಿಸ್ಬಿಟ್ಟು ನಮ್ಮ ಹೀರೋಯಿನ್ ಮತ್ತೆ ಆ ಹುಡುಗಿ ಅಲ್ಲಿಂದ ಹೊರಟು ಯೂನಿವರ್ಸಿಟಿಗೆ ಬರ್ತಾರೆ. ಯೂನಿವರ್ಸಿಟಿಗೆ ಬಂದಾಯ್ತು, ಅಡ್ಮಿಷನ್ ಫಾರ್ಮ್ಸ್ ಎಲ್ಲವನ್ನು ಫಿಲ್ ಮಾಡಾಯ್ತು. ಅಲ್ಲಿ ಒಬ್ಬ ಸೋಡಾ ಬುಟ್ಟಿ ಇವ್ರುಗಳಿಗೆ ಪರಿಚಯವಾಗ್ತಾನೆ. ಆ ಸೋಡಾ ಬುಟ್ಟಿ ಒಬ್ಬ ಸೀನಿಯರ್ ಹುಡುಗ, ಸೀನಿಯರ್ ಅಂತ ಕೂಡ ಹೇಳೋಕೆ ಆಗಲ್ಲ, ಅವನು ಇವಾಗ ಜಾಯ್ನ್ ಆಗಿ ಒಂದು 2 ತಿಂಗಳು ಆಗ್ತಿದೆ ಅಷ್ಟೇ. ಸೊ ನಮ್ಮ ಹುಡುಗರ ಬ್ಯಾಚ್ ಎತ್ತಿದ ತಕ್ಷಣವೇ ಆ ವಟ ಹುಡುಗಿ ಆ ಸೋಡಾ ಬುಟ್ಟಿ ಹುಡುಗನ ಜೊತೆ ಜೋಲ್ ಬಿಟ್ಟು ಮಾತಾಡ್ತಿರ್ತಾಳೆ. ಸೊ ನಮ್ಮ ಹುಡುಗಿಯರು ಇಬ್ಬರು ಒಂದೇ ರೂಮ್ ಅಲ್ಲಿ ಸ್ಟೇ ಆಗ್ತಾರೆ. ನಂತರ ನಮ್ಮ ಹುಡುಗಿಯರು ಅವರ ಕ್ಲಾಸ್ ರೂಮ್ ಗೆ ಹೋಗ್ಬೇಕಾದ್ರೆ ದಾರಿ ಗೊತ್ತಾಗ್ತಿಲ್ಲ. ಈ ಕ್ಲಾಸ್ ರೂಮ್ ಎಲ್ಲಿದೆ ಅಂತ ಒಂದು ಹುಡುಗಿ ಹತ್ರ ಕೇಳ್ಬೇಕಾದ್ರೆ ಆ ಹುಡುಗಿ ದಾರಿಯನ್ನು ತೋರಿಸ್ತಾಳೆ. ಇವ್ರುಗಳ ಜಾಗಕ್ಕೆ ಹೋಗಿ ನೋಡ್ತಾರೆ. ಅಲ್ಲಿಗೆ ಬಂದು ನೋಡಿದ್ರೆ ಅದು ಒಂದು ಮಾರ್ಚುವರಿ ಏರಿಯಾವಾಗಿರುತ್ತೆ. ಆ ಮಾರ್ಚುವರಿ ಏರಿಯಾದಲ್ಲಿ ಹೆಣಗಳ ಮಧ್ಯದಲ್ಲಿ ಏನೋ ಒಂದು ಸದ್ದಾಗುತ್ತೆ. ಸಡನ್ ಆಗಿ ನೋಡ್ಬೇಕಾದ್ರೆ ಒಂದು ಡೆಡ್ ಬಾಡಿಯ ಕಾಲು ಅಲ್ಲಾಡುತ್ತೆ. ಅದನ್ನ ನೋಡಿ ಮಿಕ್ಕಿರುವ ಹುಡುಗಿಯರು ಹೆದರಿ ಗಾಬರಿಯಾಗಿ ಓಡಿ ಹೋಗ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಗಾಬರಿ ಆಗುತ್ತೆ. ಆದ್ರೂ ಹೇಗೆ ಒಂದು ಡೆಡ್ ಬಾಡಿ ಈ ರೀತಿ ಅಲ್ಲಾಡೋದಕ್ಕೆ ಚಾನ್ಸಸ್ ಇದೆ, ಖಂಡಿತ ಯಾರೋ ಆಟ ಆಡ್ತಿದ್ದಾರೆ ನಮ್ಮ ಜೊತೆ, ಯಾರೋ ಅದು ಆಟ ಆಡ್ತಾ ಇರೋದು ಅಂತ ಬಟ್ಟೆಯನ್ನು ರಿಮೂವ್ ಮಾಡಿಬಿಟ್ಟು ನೋಡಿದ್ರೆ ತಲೆನೇ ಇಲ್ಲ, ಬರೀ ಬಾಡಿ ಮಾತ್ರವೇ ಅಲ್ಲಾಡಿರೋದು. ಅದನ್ನು ನೋಡಿನೇ ಹುಡುಗಿಯರು ತುಂಬಾನೇ ಗಾಬರಿಯಾಗಿದ್ದು. ಆದ್ರೆ ನಮ್ಮ ಹೀರೋಯಿನ್ ಹೆದರ್ಕೊಳ್ದೆ ಇದು ಸೈನ್ಸ್ ಅನ್ನ ದಾಟಿದ ಅಮಾನುಷ್ಯವಾಗಿ ಇರ್ತಿದೆಯಲ್ಲ, ಇದರ ಹಿಂದೆ ಇರುವ ಸೀಕ್ರೆಟ್ ಏನಾಗಿರ್ಬೋದು ಅನ್ನೋದನ್ನ ತಿಳ್ಕೊಳ್ಳೋದಕ್ಕಾಗಿ ಹಾಗೆ ಡೆಡ್ ಬಾಡಿಯನ್ನು ಮುಟ್ಟಿ ನೋಡಬೇಕಾದ್ರೆ ಅದರ ನರದಲ್ಲಿ ಒಂದು ಕರೆಂಟ್ ಶಾಕ್ ಕೊಡೋದಕ್ಕಾಗಿ ಒಂದು ವೈರ್ ಕನೆಕ್ಟ್ ಆಗಿರೋದು ಗೊತ್ತಾಗ್ಲಿಕ್ಕೆ ಬರುತ್ತೆ. ಆ ವೈರ್ ಅನ್ನು ನಮ್ಮ ಹುಡುಗಿ ಹಾಗೆ ಫಾಲೋ ಮಾಡಿ ಹೋಗ್ಬೇಕಾದ್ರೆ ಹಿಂದೆ ಇರುವ ಒಂದು ರೂಮ್ ಅಲ್ಲಿ ಅದೇ ಸೋಡಾ ಬುಟ್ಟಿ ಹುಡುಗ ಡೆಡ್ ಬಾಡಿಗೆ ಕರೆಂಟ್ ಶಾಕ್ ಅನ್ನು ಕೊಟ್ಟು ನಮ್ಮ ಹುಡುಗಿಯರನ್ನ ರ್ಯಾಗ್ ಮಾಡ್ತಿದ್ದಿರ್ತಾನೆ. ಇನ್ನ 2-3 ಹುಡುಗರ ಜೊತೆ ಸೇರ್ಕೊಂಡು ಯಾಕೋ ಈ ರೀತಿ ಮಾಡ್ತೀಯಾ ಅಂತ ನಮ್ಮ ಹೀರೋಯಿನ್ ಅವನಿಗೆ ಬೈತಾಳೆ. ಎಲ್ಲವೇ ಸೈನ್ಸ್, ಯಾವುದನ್ನು ನೋಡಿ ನಾವು ಹೆದರ್ಕೊಳ್ಳೋದು ಬೇಕಾಗಿಲ್ಲ ಅಂತ ಹೇಳ್ತಾನೆ ಹುಡುಗ. ನಂತರ ನೋಡಿದ್ರೆ ಹುಡುಗರು ಎಲ್ಲರೂ ಒಂದು ಜಾಗದಲ್ಲಿ ಸೇರಿ ಕೂತಿರ್ತಾರೆ. ಅದೇ ಯೂನಿವರ್ಸಿಟಿಯಲ್ಲಿ ಆ ಬ್ಯಾಚ್ ಅಲ್ಲಿ ಓದುವ ಎಲ್ಲ ಸ್ಟೂಡೆಂಟ್ಸ್ ಒಟ್ಟಿಗೆ ಸೇರಿ ಎಣ್ಣೆ ಹೊಡ್ಕೊಂಡು ಮಾತಾಡ್ತಿರ್ತಾರೆ. ಒಬ್ಬೊಬ್ಬರು ಅವರು ಯಾರು ಎಲ್ಲಿಂದ ಬಂದಿದ್ದಾರೆ ಅಂತ ಮಾತಾಡ್ತಿರ್ಬೇಕಾದ್ರೆ ಒಬ್ಬನ ಐಬ್ರೋಸ್ ಅನ್ನು ನೋಡಿ ಎಷ್ಟು ಡಾರ್ಕ್ ಆಗಿರ್ತಿದೆ ಅಂತ ಫುಲ್ ಕ್ಲೀನ್ ಶೇವ್ ಅನ್ನು ಮಾಡಿರ್ತಾನೆ. ಅವನು ಇದಕ್ಕೂ ಮುಂಚೆ ಒಂದು ಮಾಂಸದ ಅಂಗಡಿಯಲ್ಲಿ ಕಟಿಂಗ್ ಕೆಲಸವನ್ನ ಮಾಡ್ತಿದ್ನಂತೆ. ತುಂಬಾನೇ ಕಷ್ಟಪಟ್ಟು ಪಾರ್ಟ್ ಟೈಮ್ ಅಲ್ಲಿ ಮಾಂಸದ ಅಂಗಡಿಯಲ್ಲೆಲ್ಲ ಕೆಲಸ ಮಾಡಿನೇ ನಾನು ಈ ಯೂನಿವರ್ಸಿಟಿಯಲ್ಲಿ ಸೀಟ್ ಅನ್ನು ತಗೊಂಡು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಓ, ಮಾಂಸದ ಅಂಗಡಿ ಡಾಕ್ಟರ್ ನೀನು ಅಂತ ಎಲ್ಲರೂ ಅವನನ್ನ ಕಿಂಡಲ್ ಮಾಡ್ತಾರೆ. ಅಲ್ಲಿ ಇನ್ನೊಬ್ಬ ಹುಡುಗ ಸ್ಮಾರ್ಟ್ ಆಗಿರ್ತಾನೆ. ಅವನ ಜೊತೆ ಇವಾಗ ನಮ್ಮ ಬಟ ಹುಡುಗಿ ಜಾಯ್ನ್ ಆಗ್ಬಿಟ್ಟಿರ್ತಾಳೆ. ಇವಳು ಎಲ್ಲಾ ಹುಡುಗರ ಜೊತೆನೂ ಹೋಗ್ತಾಳೆ ಅನ್ಸುತ್ತೆ. ಅಲ್ಲಿ ಎಲ್ಲರಿಗೂ ಏನೇನು ಸುರ್ ಕೊಡುವ ಸಪ್ಲೈಯರ್ ಕೆಲಸವನ್ನ ಒಬ್ಬರು ಲೇಡಿ ಮಾಡ್ತಿರ್ತಾರೆ. ಅದೇ ಪಬ್ಬಲ್ಲಿ ಆ ಹೃದಯ ದೊಡ್ಡದಾಗಿತ್ತಲ್ಲ ಹುಡುಗ, ಅವನ ಡಾಕ್ಟರ್ ಅನ್ನ ಮೀಟ್ ಮಾಡೋದಕ್ಕಾಗಿ ವೇಟ್ ಮಾಡ್ತಿರ್ತಾನೆ. ಆವಾಗ ಸೂಸು ಬರ್ತಿದೆ, ಟಾಯ್ಲೆಟ್ ಎಲ್ಲಿರ್ತಿದೆ ಅಂತ ಲೇಡಿ ಹತ್ರ ಕೇಳಿದ್ರೆ ಈ ಕಡೆ ಹೋಗಿ ಅಂತ ಕಳಿಸ್ಕೊಡ್ತಾಳೆ. ಕರೆಕ್ಟ್ ಆಗಿ ನಮ್ಮ ಹುಡುಗನು ಹೋಗ್ಬಿಟ್ಟು ಸೂಸುವನ್ನ ಮಾಡ್ಬಿಟ್ಟು ಹಿಂದೆ ತಿರುಗಬೇಕಾದ್ರೆ ಯಾರೋ ಒಬ್ಬ ಸ್ಪ್ರೇ ಅನ್ನು ಹೊಡೆದು ಇಂಜೆಕ್ಷನ್ ಅನ್ನ ಹಾಕಿ ನಮ್ಮ ಹುಡುಗನನ್ನ ಪ್ರಜ್ಞೆ ತಪ್ಪಿಸ್ಬಿಡ್ತಾನೆ. ನಂತರ ಹಾಗೆ ಆ ಹುಡುಗನನ್ನ ದರದರನಿ ಗೆಳೆದು ಹೋಗ್ತಾನೆ. ಇವು ಎಲ್ಲವೇ ಆ ಸಪ್ಲೈಯರ್ ಲೇಡಿ ಕಣ್ಮುಂದೆನೆ ನಡೆಯುತ್ತೆ. ಹಣಕ್ಕಾಗಿ ನಮ್ಮ ಹುಡುಗನನ್ನ ಮಾರಿ ಬಿಟ್ಲು ಅನ್ಸುತ್ತೆ. ನಂತರ ಒಂದು ಜಾಗದಲ್ಲಿ ಕಣ್ಬಿಟ್ಟು ಎಚ್ಚರ ಆಗ್ತಾನೆ ಹುಡುಗ. ನೋಡಿದ್ರೆ ಒಂದು ಸ್ಟ್ರಕ್ಚರ್ ಮೇಲೆ ಮಲಗಿರುತ್ತಾನೆ. ಇಬ್ಬರು ಅವನನ್ನ ಚೆನ್ನಾಗಿ ಸ್ಕ್ಯಾನ್ ಮಾಡಿಬಿಟ್ಟು ಆ ಸ್ಕ್ಯಾನ್ ರಿಪೋರ್ಟ್ಸ್ ಎಲ್ಲವನ್ನು ಚೆಕ್ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಈ ಕಡೆ ನಮ್ಮ ಹುಡುಗ ಎಚ್ಚರ ಆಗ್ಬಿಟ್ಟ. ಇಂಜೆಕ್ಷನ್ ಅನ್ನ ಹಾಕಿ ತುಂಬಾ ಹೊತ್ತಾಗ್ಬಿಟ್ಟಿದೆ ಅನ್ಸುತ್ತೆ. ಆದ್ರಿಂದ ಬೇಗನೆ ಕಾನ್ಶಿಯಸ್ ಗೆ ಬಂದ್ಬಿಟ್ಟಿದ್ದಾನೆ. ಸೊ ಅಲ್ಲಿರೋರಿಗೆ ಗೊತ್ತಿಲ್ಲದೆ ಒಂದು ಚಾಕುವನ್ನು ತೆಗೆದು ಹೌಸ್ ಇಟ್ಕೊತಾನೆ. ಇವ್ರುಗಳು ಇಂಜೆಕ್ಷನ್ ಎಫೆಕ್ಟ್ ಅವನು ಅಲ್ಲೋಡೋದಕ್ಕೆ ಚಾನ್ಸಸ್ಸೇ ಇಲ್ಲ, ಹಾಗೆ ಮಲಗಿರ್ತಾನೆ ಅಂತ ಅನ್ಕೊಂಡು ಹತ್ರ ಬರ್ತಾರೆ. ಆದ್ರೂ ಲೇಟ್ ಆಗ್ಬಿಟ್ಟಿದೆ, ಇನ್ನೊಂದು ಇಂಜೆಕ್ಷನ್ ಅನ್ನ ಹಾಕಿ ಬಿಡೋಣ ಅಂತ ಹಾಕೋದಕ್ಕೆ ಹತ್ರ ಬರ್ಬೇಕಾದ್ರೆ ಕೈಯಲ್ಲಿರುವ ಚಾಕುವನ್ನು ಯೂಸ್ ಮಾಡಿ ಅವನಿಗೆ ಒಂದು ಕುರುಪು. ನಂತರ ಇನ್ನೊಬ್ಬನ ಜೊತೆಗೇನು ಜಗಳ ಮಾಡ್ತಿರ್ತಾನೆ. ಆದ್ರೆ ಅವ್ರುಗಳು ಇವನ ಹೊಟ್ಟೆಗೇನು ಚಾಕುನಿಂದ ಚುಚ್ಚಿ ಅವನನ್ನು ಕೊಂದೇ ಬಿಡ್ತಾರೆ. ಇವ್ರುಗಳಿಗೆ ಏನು ಬೇಕಾಗಿದೆ ಅಂದ್ರೆ ರಿಸರ್ಚ್ ಮಾಡಿ ಓದ್ಬೇಕು. ಸೊ ಇಂತಹ ಜನರನ್ನ ಹಿಡಿದು ಅವ್ರುಗಳನ್ನ ಜೀವಂತವಾಗಿ ಇಟ್ಟೆ ಅವ್ರುಗಳನ್ನ ಕಟ್ ಮಾಡಿ ಹಾಗೆ ರಿಸರ್ಚ್ ಅನ್ನ ಮಾಡೋದೇ ಇವ್ರುಗಳ ಕೆಲಸ. ಇವಾಗ ಅಯ್ಯೋ ಪಾಪ ಸೊತೋಬಿಟ್ಟಲ್ಲ ಅಂತ ಹೇಳ್ತಾರೆ. ಸೊತದ ಮೇಲೆ ಇವನ ಬಾಡಿಯನ್ನ ನಾವು ಯೂಸ್ ಮಾಡೋಕೆ ಆಗಲ್ವಲ್ಲ, ಏನು ದೊಡ್ಡದಾಗಿ ಏಟಾಗ್ಬಿಟ್ಟಿದ್ಯಾ ಅಂತ ಕೇಳಿದ್ರೆ ಇಲ್ಲ ಚಿಕ್ಕದಾಗಿ ಏಟಾಗಿದೆ ಅಂತ ಇನ್ನೊಬ್ಬ ಹೇಳ್ತಾನೆ. ಈ 2 ಸೈಕೋಗಳು ಯಾರು ಅಂತ ಗೊತ್ತಾಗ್ತಿಲ್ಲ. ಅದರ ನಂತರ ಹೈಡೆಲ್ಬರ್ಗ್ ಯೂನಿವರ್ಸಿಟಿಯಲ್ಲಿ ಒಬ್ಬರು ಪ್ರೊಫೆಸರ್ ಅವರು ಎಲ್ಲ ಸ್ಟೂಡೆಂಟ್ಸ್ ಮುಂದೆನೂ ಒಂದು ದೊಡ್ಡ ಸ್ಪೀಚ್ ಅನ್ನು ಕೊಡ್ತಾರೆ. ಇಲ್ಲಿ ಓದೋದು ಅನ್ನೋದೇ ತುಂಬಾನೇ ಪ್ರೆಸ್ಟಿಜಿಯಸ್ ಮ್ಯಾಟರ್. ಈ ಯೂನಿವರ್ಸಿಟಿಯಲ್ಲಿ ಸುಮ್ಮನೆ ಓದೋದ್ರೇನೆ ಸಾಕು, ಎಲ್ಲರೂ ಡಾಕ್ಟರ್ ಇಂಜಿನಿಯರ್ ಅಂತ ಆಗ್ಬಿಡ್ತಾರೆ. ಪ್ರಪಂಚದಲ್ಲಿ ಬೇರೆ ಕಡೆ ಇಲ್ಲದೆ ಇರುವ ವಿಷಯಗಳೆಲ್ಲ ಈ ಯೂನಿವರ್ಸಿಟಿಯಲ್ಲಿ ಇರ್ತಿದೆ. ತುಂಬಾನೇ ಲೈವ್ ಆಗಿ ತುಂಬಾ ಜನರ ಸತ್ತೋಗಿದ್ದ ಬಾಡಿಯನ್ನ ಜೀವಂತವಾಗಿ ಇರೋ ರೀತಿ ನಾವು ಫ್ರೀಸ್ ಮಾಡಿ ಇಟ್ಟಿದೀವಿ. ಸೊ ಬಾಡಿ ಪಾರ್ಟ್ಸ್ ಅನ್ನು ನೀಟಾಗಿ ನೀವು ನೋಡಿ ಮಾಡಿ ಹ್ಯಾಂಡಲ್ ಮಾಡಿ ಎಲ್ಲವನ್ನು ಓದ್ಕೋಬಹುದು. ಅದೇ ತರ ಇಲ್ಲಿ ನೋಡಿದ್ರೆ ತುಂಬಾನೇ ಶವಗಳನ್ನ ಪ್ರಿಸರ್ವ್ ಮಾಡಿ ಮಡಗಿರ್ತಾರೆ. ಹಾಗೆ ಲೈವ್ ಆಗಿ ಎಲ್ಲ ಬಾಡಿ ಪಾರ್ಟ್ಸ್ ಅನ್ನು ನೋಡೋಕೆ ಆಗುತ್ತೆ. ಎಲ್ಲ ಸ್ಟೂಡೆಂಟ್ಸ್ ಅದನ್ನು ನೋಡಿ ಶಾಕ್ ಆಗ್ತಿರ್ತಾರೆ. ಅಂತಹ ಸಮಯದಲ್ಲಿ ನಮ್ಮ ಹೀರೋಯಿನ್ ನನ್ನ ಅಜ್ಜ ಅವರು ಕೂಡ ಈ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡಿದ್ರು, ಇಲ್ಲೇನೆ ಒಂದು ಬಾಡಿಯನ್ನು ಕೂಡ ಪ್ರಿಸರ್ವೇಶನ್ ಮಾಡಿ ಮಡಗಿದ್ದಾರೆ ಅಂತ ಹೇಳ್ತಾಳೆ. ನಿನ್ನ ಅಜ್ಜ ಅವರು ಒಬ್ರು ಜೀನಿಯಸ್ ಅನ್ನೋ ವಿಷಯ ನಮಗೆ ಗೊತ್ತು, ಅದೇ ರೀತಿ ನೀನು ಇರ್ತಿದ್ಯಾ ಅನ್ನೋದನ್ನ ನಮಗೆ ತೋರ್ಸಮ್ಮ ಅಂತ ಆ ಪ್ರೊಫೆಸರ್ ನಮ್ಮ ಹೀರೋಯಿನ್ಗೆ ಅಡ್ವೈಸ್ ಅನ್ನು ಮಾಡಿ ಹೋಗ್ತಾರೆ. ನಂತರ ಹುಡುಗರು ಓದೋದಕ್ಕೆ ಶುರು ಮಾಡ್ತಾರೆ, ರಿಸರ್ಚ್ ಮಾಡೋದಕ್ಕೂ ಶುರು ಮಾಡ್ತಾರೆ. ನಂತರ ಇವ್ರುಗಳು ಸತ್ತೋಗಿದ ಒಂದು ಡೆಡ್ ಬಾಡಿಯನ್ನ ಕಟ್ ಮಾಡಿ ರಿಸರ್ಚ್ ಮಾಡೋಕಾದ ಒಂದು
ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಎಲ್ಲ ಇರುತ್ತೆ. ಅದನ್ನೆಲ್ಲ ನೋಡೋದಕ್ಕಾಗಿ ಸ್ಟೂಡೆಂಟ್ಸ್ ಬರ್ತಾರೆ. ಆವಾಗ ಒಂದು ಬಾಡಿಯನ್ನು ಓಪನ್ ಮಾಡಿ ತೋರಿಸ್ತಾರೆ. ಅದನ್ನು ನೋಡಿದ ತಕ್ಷಣ ನಮ್ಮ ಹೀರೋಯಿನ್ ಸಿಕ್ಕಾಪಟ್ಟೆ ಶಾಕ್ ಆಗ್ತಾಳೆ. ಯಾಕೆಂದ್ರೆ ನಿನ್ನೆ ನೋಡ್ಬೇಕಾದ್ರೆ ಜೀವಂತವಾಗಿ ಇರ್ತಿದ್ದ ಹುಡುಗ ನಮ್ಮ ಹೀರೋಯಿನ್ CPR ಎಲ್ಲ ಕೊಟ್ಟ ಹುಡುಗನನ್ನ ಕಾಪಾಡಿದ್ಲು. ಹೃದಯ ದೊಡ್ಡದಾಗಿರ್ತಿದ್ದ ಹುಡುಗನ ಬಾಡಿ ಇವಾಗ ಇಲ್ಲಿಗೆ ಬಂದಿದೆ. ಅದನ್ನು ನೋಡಿ ಶಾಕ್ ಆಗಿ ಬೇಜಾರಾಗಿ ಒಂದು ಜಾಗದಲ್ಲಿ ಬಂದು ಕೂತು ಅಳ್ತಿರ್ತಾಳೆ ಹುಡುಗಿ. ಹೇಗೆ ಅವನು ಸತ್ತ ಅಂತ ಗೊತ್ತಿಲ್ಲದೆ ಬೇಜಾರಾಗ್ತಿರ್ತಾರೆ. ನಂತರ ಈ ಕಡೆ ಅವನ ಬಾಡಿಯನ್ನ ಪ್ಯಾಟ್ ಆಗಿ ಕಟ್ ಮಾಡಿ ಡಾಕ್ಟರ್ಸ್ ಸ್ಟೂಡೆಂಟ್ಸ್ ಗೆ ಏನೇನು ಎಂತ ಅಂತ ಹೇಳ್ಕೊಡ್ತಿರ್ತಾರೆ. ಹಾಗೆ ಕ್ಲಾಸ್ ಮುಗ್ದೋಗ್ಬೇಕಾದ್ರೆ ಈ ಕಡೆ ನಮ್ಮ ಹೀರೋಯಿನ್ ನಿನ್ನೆ ನೋಡ್ದಿವಲ್ಲ ಚೆನ್ನಾಗಿರ್ತಿದ್ನಲ್ಲ ಅಷ್ಟರಲ್ಲಿ ಹೇಗೆ ಸತ್ತೋದ, ಇವಾಗ ಇವನ ಬಾಡಿಯನ್ನ ತಗೊಳ್ಳೋದಕ್ಕೆ ಕೂಡ ಯಾರು ಬಂದಿಲ್ವಾ, ನಮ್ಮ ಇಷ್ಟ ಬಂದ ಹಾಗೆ ಇವನ ಬಾಡಿ ಪಾರ್ಟ್ಸ್ ಅನ್ನು ನಾವು ಕಟ್ ಮಾಡ್ತಿದೀವಲ್ಲ, ಇಲ್ಲ ನೇಚರ್ ಆಗಿ ಸತ್ತೋಗಿದ್ದಾನೆ ಅಂತ ಹೇಳ್ತಾರೆ ಆ ಪ್ರೊಫೆಸರ್. ಆದ್ರೂ ನಮ್ಮ ಹೀರೋಯಿನ್ ಗೆ ಅದ್ರಲ್ಲಿ ಡೌಟ್, ನೇಚರ್ ಡೆತ್ ಆಗಿ ಇರೋದಕ್ಕೆ ಚಾನ್ಸೇ ಇಲ್ಲ, ಏನಕ್ಕೂ ಇದನ್ನ ನಾನು ರಿಸರ್ಚ್ ಮಾಡಿ ನೋಡ್ತೀನಿ ಅಂತ ಹೇಳಿ ಲೈಟ್ ಆಗಿ ಅವನ ಬಾಡಿಯಿಂದ ಒಂದು ಸಿಂಗ್ ಪಾರ್ಟ್ ಅನ್ನ ಮಾತ್ರ ಕಟ್ ಮಾಡಿ ಒಂದು ಡಬ್ಬಿಗೆ ಹಾಕೊಂಡು ಏನಕ್ಕೂ ಇದನ್ನ ಪೋಸ್ಟ್ ಮಾರ್ಟಮ್ ಗೆ ನಾವು ಕಳ್ಸೋಣ, ಅವರು ಚೆಕ್ ಮಾಡಿ ಹೇಳಿ ಏನಾದ್ರೂ ಈ ಹುಡುಗನ ಬಾಡಿಯಲ್ಲಿ ಪಾಯ್ಸನ್ ಇರ್ತಿದ್ಯಾ ಇಲ್ಲ ಬೇರೆ ಏನಾದ್ರೂ ಕೆಮಿಕಲ್ ರಿಯಾಕ್ಷನ್ ನಡೆದಿದ್ಯಾ ಅನ್ನೋದನ್ನ ತಿಳ್ಕೊಳ್ಳೋಣ ಅಂತ ಅವಳು ಆ ಹುಡುಗನ ಬಾಡಿಯಿಂದ ತಗೊಂಡಿರುವ ಸ್ಯಾಂಪಲ್ ಅನ್ನ ಬೇರೆ ಎಲ್ಲಿಗೆ ಅವಳಿಗೆ ಗೊತ್ತಿರುವ ಜಾಗಕ್ಕೆ ಕಳ್ಸಿಕೊಟ್ಟಿರ್ತಾಳೆ. ಅದೇ ಸಮಯದಲ್ಲಿ ಆ ಮಾಂಸದ ಅಂಗಡಿ ಹುಡುಗ ನಮ್ಮ ಹೀರೋಯಿನ್ ಹತ್ರ ಜೋಲ್ ಬಿಟ್ಟು ಓವರ್ ಆಗಿ ಮಾತಾಡ್ತಿರ್ತಾನೆ. ಒಂದು ನಿಮಿಷ ಇಲ್ಲೇನೇ ಇರೋ, ನಾನು ಬಂದ್ಬಿಡ್ತೀನಿ ಅಂತ ಅವನ ಹತ್ರದಿಂದ ಎಸ್ಕೇಪ್ ಆಗಿ ಹೋಗ್ತಾಳೆ ಹೀರೋಯಿನ್. ಇವಾಗ ನಮ್ಮ ಹೀರೋಯಿನ್ ಏನನ್ನು ಹುಡುಕ್ತಿದ್ದಾಳೆ ಅಂದ್ರೆ ಈ ಜಾಗಕ್ಕೆ ಏನಾದ್ರೂ ಒಂದು ಬಾಡಿ ಬರ್ತಿದೆ ಅಂದ್ರೆ ಅದು ಎಲ್ಲಿಂದ ಯಾವ ಜಾಗದಿಂದ ಬರುತ್ತೆ ಒಳಗಡೆ ಅಂತ ಎಲ್ಲ ಡೀಟೇಲ್ಸ್ ಒಂದು ಡೈರಿಯಲ್ಲಿ ಬರ್ದಿಟ್ಟಿರ್ತಾರೆ. ಆ ಡೀಟೇಲ್ಸ್ ಇವಳಿಗೆ ಇವಾಗ ಬೇಕಾಗಿದೆ. ಯಾರು ಈ ಬಾಡಿಯನ್ನು ಕಳ್ಸಿಕೊಟ್ಟಿದ್ದಾರೆ ಅನ್ನೋದನ್ನ ತಿಳ್ಕೋಬೇಕು. ಅದೇನೆ ಇವಾಗ ಇವಳಿಗೆ ಇಂಪಾರ್ಟೆಂಟ್ ಆಗಿದೆ. ಇನ್ನೊಂದು ಅವನ ಬೋಟಿಯಿಂದ ಒಂದು ಪಾರ್ಟ್ ಅನ್ನ ಕಟ್ ಮಾಡಿ ನನಗೆ ಕಳಿಸ್ಕೊಡ, ಅದನ್ನ ರಿಸರ್ಚ್ ಮಾಡಿ ನೋಡಿದ್ರೇನೆ ಅವನು ಏನನ್ನಾದ್ರೂ ತಿಂದಿದಾನ ಅದರಿಂದ ಎಫೆಕ್ಟ್ ಆಗಿ ಅವನು ಸೋತೋಗಿದಾನ ಅಂತ ಗೊತ್ತಾಗ್ಲಿಕ್ಕೆ ಬರುತ್ತೆ ಅಂತ ನಮ್ಮ ಹೀರೋಯಿನ್ ಅವಳ ಹಳೆ ಫ್ರೆಂಡ್ ಕೇಳ್ಕೊಂಡಿರ್ತಾನೆ. ಆದ್ರಿಂದ ನಮ್ಮ ಹೀರೋಯಿನ್ ಬೋಟಿಯಿಂದ ಒಂದು ಚಿಕ್ಕ ಪೀಸ್ ಅನ್ನ ಕಟ್ ಮಾಡಿ ಸ್ಯಾಂಪಲ್ ಗಾಗಿ ತಗೋತಿರ್ತಾಳೆ. ಆವಾಗ್ಲೇನೆ ಒಂದು ವಿಷಯವನ್ನ ನೋಟ್ ಮಾಡ್ತಾಳೆ. ಆ ಡೆಡ್ ಬಾಡಿಯ ಕಾಲಿನಲ್ಲಿ AAA ಅಂತ ಏನೋ ಒಂದು ವಿಷಯ ಬರ್ದಿರುತ್ತೆ. ಏನಿದು ಅಂತ ಅದನ್ನು ನೋಟ್ ಮಾಡ್ಕೋತಾಳೆ. ನಂತರ ಸ್ಯಾಂಪಲ್ ಅನ್ನು ತಗೊಂಡು ಹೊರಡೋಣ ಅನ್ಕೋಬೇಕಾದ್ರೆ ಆ ಮಾರ್ಚುವರಿ ಏರಿಯಾದಲ್ಲಿ ಕೆಲಸ ಮಾಡೋರು ಇರ್ತಾರೆ ಅಲ್ಲ ಕಂಪೌಂಡರ್, ಅವರು ನಮ್ಮ ಹೀರೋಯಿನ್ ಅನ್ನ ಹಿಡಿದು ಇವನ್ನೆಲ್ಲ ನೀನು ಮಾಡ್ತಾ ಇದೆಯಲ್ಲ ಇವೆಲ್ಲ ಪ್ರೊಫೆಸರ್ ಗೆ ಗೊತ್ತಾಗ್ಲಿಕ್ಕೆ ಬಂದ್ರೆ ಏನಾಗುತ್ತೆ ಗೊತ್ತಾ ಅಂತ ಕೇಳಿದ್ರೆ ಪ್ರೊಫೆಸರ್ ಅವರ ಪರ್ಮಿಷನ್ ಜೊತೆಗೇನೆ ನಾನು ಮಾಡ್ತಾ ಇದ್ದೀನಿ, ನೀವು ನಿಮ್ಮ ಕೆಲಸವನ್ನ ನೋಡಿ ಅಂತ ಅವರಿಗೆ ಬೈದು ಬಿಡ್ತಾಳೆ ಹುಡುಗಿ. ನಂತರ ಬಾಡಿ ಎಲ್ಲಿಂದ ಬಂತು ಅಂತ ಅವರ ಹತ್ರ ಕೇಳಿದ್ರೆ ಅವರು ಡೈರಿಯನ್ನು ನೋಡ್ಬಿಟ್ಟು ಹೇಳೋಕ್ಕಾಗೋದಿಲ್ಲ, ಅದನ್ನ ನೀನು ತಿಳ್ಕೋಬೇಕು ಅನ್ನೋ ಅವಶ್ಯಕತೆನೂ ಇಲ್ಲ ಅಂತ ಹೇಳಿ ಡೈರಿಯನ್ನು ಕ್ಲೋಸ್ ಮಾಡಿ ಮಡಗ್ಬಿಡ್ತಾರೆ. ನಂತರ ಯಾರಿಗೂ ಅರ್ಜೆಂಟ್ ಆಗಿ ಫೋನ್ ಕಾಲ್ ಅನ್ನ ಮಾಡ್ತಾರೆ. ನಮ್ಮ ಹುಡುಗಿನು ಬೇಗ ಬೇಗ ಅಲ್ಲಿಂದ ಹೊರಡುತ್ತಾಳೆ. ಹೊರಗಡೆ ಬಂದ್ರೆ ನಮ್ಮ ಹೀರೋಯಿನ್ ಗೆ ಸೈಟ್ ಅನ್ನು ಹೊಡೆಯುವ ಮಾಂಸದ ಅಂಗಡಿ ಡಾಕ್ಟರ್ ಅವಳನ್ನ ಹಿಡಿದು ಒಂದು ಲಿಪ್ ಲಾಕ್ ಅನ್ನ ಮಾಡ್ತಾನೆ. ಇವರಿಬ್ಬರು ಲವ್ ಮಾಡೋದಕ್ಕೆ ಶುರು ಹಚ್ಕೊಬಿಟ್ರು ಅನ್ಸುತ್ತೆ. ಈ ಕಡೆ ನಮ್ಮ ವಟ ಹುಡುಗಿದಾಳಲ್ಲ ಅವಳು ಸೋಡಾ ಬುಟ್ಟಿ ಹುಡುಗನ ಜೊತೆ ಚೆನ್ನಾಗಿ ಕ್ಲೋಸ್ ಆಗ್ಬಿಟ್ಲು. ಸೈಡ್ ಅಲ್ಲಿ ಇನ್ನೊಬ್ಬನ ಹುಡುಗನ ಜೊತೆನೂ ರಿಲೇಶನ್ಶಿಪ್ ಅಲ್ಲಿ ಇರ್ತಾಳೆ. ಇವಳೆಲ್ಲ ಕಾಲೇಜ್ಗೆ ಓದಕ್ ಹೋಗ್ತಿದ್ದಾಳೆ ಇಲ್ಲ ಏನ್ ಮಾಡೋಕೆ ಹೋಗಿದ್ದಾಳೆ, ಲೆಕ್ಕನ ಇಲ್ದೆ ಹುಡುಗರಿಗೆ ಸರಿಯಾಗಿ ಕಂಪನಿ ಕೊಡ್ತಿದ್ದಾಳೆ ಅನ್ಸುತ್ತೆ. ಆದ್ರೆ ನಮ್ಮ ಹೀರೋಯಿನ್ ಆ ಬುಡ್ಜರ್ ಹುಡುಗನ ಜೊತೆ ಮಾತ್ರವೇ ರಿಲೇಶನ್ಶಿಪ್ ಅಲ್ಲಿ ಇರ್ತಿದ್ದಾಳೆ. ಅವನುವೇ ನಮ್ಮ ಹೀರೋಯಿನ್ ಅನ್ನ ಎಲ್ಲಾದ್ರೂ ಅಲೋನ್ ಆಗಿ ಇಟ್ಟು ಸರಿಯಾಗಿ ಕಿಸ್ ಅನ್ನು ಹೊಡಿಬೇಕು ಅಂತ ನೋಡ್ತಿರ್ತಾನೆ. ಆವಾಗ ನಮ್ಮ ಹೀರೋಯಿನ್ ಇವೆಲ್ಲ ನನಗೆ ಸೆಟ್ ಆಗಲ್ಲ, ನನಗೆ ಮೂಡು ಇಲ್ಲ, ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಹೊರಟು ಬಿಡ್ತಾಳೆ. ಅದರ ನಂತರ ನಮ್ಮ ಹೀರೋಯಿನ್ AAA ಅಂತ ಬರ್ದಿತ್ತಲ್ವಾ ಅದಕ್ಕೆ ಅರ್ಥ ಏನು ಅಂತ ನೆಟ್ ಅಲ್ಲಿ ಸರ್ಚ್ ಮಾಡಿ ನೋಡ್ತಾಳೆ. ಆ ರೀತಿ ಸರ್ಚ್ ಅನ್ನು ಮಾಡಿ ನೋಡ್ಬೇಕಾದ್ರೆ 1600 ಇಸ್ವಿಯಲ್ಲಿ ಅದ್ರ ಬಗ್ಗೆ ಕಥೆಗಳೆಲ್ಲ ಇದೆ. AAA ಅನ್ನೋದು ಒಂದು ಸೀಕ್ರೆಟ್ ಸೊಸೈಟಿ. ಸೀಕ್ರೆಟ್ ಡಾಕ್ಟರ್ಸ್ ಎಲ್ಲ ಒಟ್ಟಿಗೆ ಸೇರಿ ಒಂದು ಮೀಟಿಂಗ್ ಅನ್ನು ಹಾಕ್ತಾರೆ. ಅವರುಗಳು ತುಂಬಾನೇ 16ನೇ ಇಸ್ವಿಯಲ್ಲೇ ಜೆನೆಟಿಕಲ್ ರಿಸರ್ಚ್, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂತ ತುಂಬಾನೇ ರಿಸರ್ಚ್ ಗಳನ್ನ ಮಾಡಿದ್ದಾರೆ. ಆ ಸಮಯದಲ್ಲಿ ಅವೆಲ್ಲ ತುಂಬಾನೇ ಇಲ್ಲಿಗಲ್. ಪೋಸ್ಟ್ ಮಾರ್ಟಮ್ ಕೆಲಸವನ್ನೆಲ್ಲ ಆ ಕಾಲದಲ್ಲಿ ತುಂಬಾನೇ ಅಸಾಲ್ಟ್ ಆಗಿ ಮಾಡ್ತಿದ್ರು. ಅದರಲ್ಲೂ ತುಂಬಾ ಜನರು ಕೇಳೋದಕ್ಕೆ ಯಾರುವೇ ಇಲ್ಲ ಅನ್ನೋ ಅನಾಥ ಡೆಡ್ ಬಾಡಿಗಳು ಯಾಕೆ ಜೀವಂತವಾಗಿದ್ರು ಕೂಡ ಅವ್ರುಗಳನ್ನ ಕಿಡ್ನಾಪ್ ಮಾಡಿ ತಗೊಂಡು ಹೋಗಿ ಅವ್ರುಗಳಿಗೆ ಇಂಜೆಕ್ಷನ್ ಅನ್ನ ಹಾಕಿ ಅವ್ರುಗಳು ಜೀವಂತವಾಗಿ ಇರ್ಬೇಕಾದ್ರೇನೆ ಅವರ ಮೈಯನ್ನ ಕಟ್ ಮಾಡಿ ರಿಸರ್ಚ್ ಅನ್ನ ಮಾಡೋದು ಅಂತ ತುಂಬಾ ವಿಷಯಗಳನ್ನ ಮಾಡಿದ್ದಾರೆ. ಅದು ಮಾತ್ರವೇ ಸಾಕಾಗಲ್ಲ ಅಂತ ಹಿಟ್ಲರ್ ಇದ್ದಿದ್ದ ಸಮಯದಲ್ಲಿ ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್ ಎಲ್ಲ ನಡೀತಲ್ವಾ, ಅಂತ ಸಮಯದಲ್ಲಿ ಹಿಟ್ಲರ್ ತುಂಬಾ ಡಾಕ್ಟರ್ಸ್ ಗಳನ್ನ ಇದನ್ನೆಲ್ಲ ಮಾಡಿ ಇಂತಹ ಕೆಲಸಗಳನ್ನೆಲ್ಲ ಕಲ್ತ್ಕೊಳ್ಳಿ ಅಂತ ಹೇಳಿದ್ರಂತೆ, ಇಂತಹ ರಿಸರ್ಚ್ ಅನ್ನೆಲ್ಲ ಮಾಡಿ ಅಂತ ಹೇಳಿದ್ರಂತೆ. ಸೊ ವರ್ಲ್ಡ್ ವಾರ್ ನಡೀತಿದ್ದ ಸಮಯದಲ್ಲಿ ಇದನ್ನೆಲ್ಲ ಮಾಡೋದಕ್ಕೆ ಒಂದು ಜಾಗ ಬೇಕಲ್ಲ. ಸೊ ಆ ರಿಸರ್ಚ್ ಅನ್ನ ಮಾಡೋದಕ್ಕಾಗಿ ಯೂಸ್ ಮಾಡ್ತಿದ್ದ ಜಾಗವೇ ಇವಾಗ ಇವ್ರುಗಳು ಓದುತ್ತಾ ಇರುವ ಈ ಹೀಡಲ್ಬರ್ಗ್ ಯೂನಿವರ್ಸಿಟಿಯ ಜಾಗ ಅಂತ. ಇವು ಎಲ್ಲವನ್ನು ಚೆನ್ನಾಗಿ ಓದಿ ನಮ್ಮ ಹೀರೋಯಿನ್ ಅರ್ಥ ಮಾಡ್ಕೊಂಡು ಇದ್ರ ಬಗ್ಗೆ ಹೇಳಿದ್ರೆ ಯಾರುವೇ ಅದನ್ನ ದೊಡ್ಡದಾಗಿ ಕೇರ್ ಮಾಡ್ತಾ ಇಲ್ಲ, ತಗೋತಿಲ್ಲ. ನೆಕ್ಸ್ಟ್ ನಮ್ಮ ಹೀರೋಯಿನ್ ಅವಳ ಫ್ರೆಂಡ್ ಜೊತೆ ಮಾತಾಡ್ತಾಳೆ. ಅವನು ಕಂಡುಹಿಡಿದಿರುವ ವಿಷಯದ ಬಗ್ಗೆ ಎಲ್ಲ ಹೇಳ್ತಾನೆ. ನೀವು ಅವನ ಬೋಟಿಯಿಂದ ಒಂದು ಪೀಸ್ ಅನ್ನ ಸ್ಯಾಂಪಲ್ ಗೆ ಕಳಿಸಿದ್ರಲ್ವಾ, ಅದನ್ನ ನಾನು ಚೆಕ್ ಮಾಡಿ ನೋಡಿದ್ರಲ್ಲಿ ಅವನು ಸಾಯೋಕ್ಕೂ ಮುಂಚೆ ಏನೋ ಒಂದು ಇಂಜೆಕ್ಷನ್ ಅನ್ನ ಅವನಿಗೆ ಚುಚ್ಚಿದ್ದಾರೆ. ಆ ಇಂಜೆಕ್ಷನ್ ನಮ್ ತರ ಡಾಕ್ಟರ್ಸ್ ಯೂಸ್ ಮಾಡುವ ಇಂಜೆಕ್ಷನ್. ಆ ಇಂಜೆಕ್ಷನ್ ಅನ್ನ ಹಾಕಿದ್ರೆ ಕೋಮಾ ಸ್ಟೇಜ್ ಅಲ್ಲಿ ಇರೋ ರೀತಿ ನಮ್ಮ ಬಾಡಿಯನ್ನು ಸ್ವಲ್ಪ ಹೊತ್ತಿಗೆ ಅಲ್ಲೋಡ್ಸೋದಕ್ಕೇನೆ ಆಗೋದಿಲ್ಲ, ಮಾತಾಡೋದಕ್ಕೆ ಆಗುತ್ತೆ ಆದ್ರೆ ಬಾಡಿಯನ್ನು ಮಾತ್ರ ಅಲ್ಲೋಡ್ಸೋಕೆ ಆಗಲ್ಲ ಅಂತ ಅದೊಂದು ಇಂಜೆಕ್ಷನ್ ಅನ್ನ ಅವನಿಗೆ ಹಾಕಿದ್ದಾರೆ. ಅದು ಮಾತ್ರ ಇಲ್ಲ, ಅವನ ಹೊಟ್ಟೆಗೆ ಚಾಕುನಿಂದ ಚುಚ್ಚಿನೇ ಅವನನ್ನು ಕೊಂದಿದ್ದಾರೆ ಅಂತ ತುಂಬಾ ವಿಷಯಗಳನ್ನು ಹೇಳ್ತಾನೆ. ಹೌದು, ಏನೋ ಒಂದು ಕೆಮಿಕಲ್ ಇಂಜೆಕ್ಷನ್ ಅಂತ ಹೇಳ್ತಿದ್ದೀರಲ್ಲ, ಕೆಮಿಕಲ್ ಏನು ಅಂತ ಕೇಳಿದ್ರೆ ನ್ಯಾಸ್ಟೋ ಅನಸ್ಥಿಸಿಯಾ ಕೆಮಿಕಲ್. ಅದರಿಂದ ಹೊರಗಡೆ ಬರ್ಬೇಕು ಅಂದ್ರೆ ತುಂಬಾನೇ ಸಿಂಪಲ್ ಆಗಿ ಒಂದು ಸೊಲ್ಯೂಷನ್ ಇರ್ತಿದೆ, ಸೋಡಿಯಂ ವಾಟರ್. ಅದನ್ನ ತೆಗೆದು ಕುಡಿದ್ರೇನೆ ಸಾಕು, ಇಲ್ಲ ಬಾಡಿಯಲ್ಲಿ ಇಂಜೆಕ್ಟ್ ಮಾಡ್ಕೊಂಡ್ರೇನೆ ಸಾಕು, ಬೇಗನೆ ಕೋಮಾ ಎಫೆಕ್ಟ್ ಇಂದ ಹೊರಗಡೆ ಬಂದ್ಬಿಡ್ತೀವಿ. ಆದ್ರೆ ಇವೆಲ್ಲ ಏನಕ್ಕಾಗಿ ಆ ಹುಡುಗನ ಬಾಡಿಯಲ್ಲಿ ಇತ್ತು ಅಂತ ನನಗೆ ಗೊತ್ತಾಗ್ತಿಲ್ಲ.
ಅಂತ ಹೇಳ್ತಿರ್ತಾನೆ. ನಮ್ಮ ಹುಡುಗಿನ ಎಲ್ಲವನ್ನು ಕೇಳಿಸ್ಕೊಂಡು ರೂಮಿಗೆ ಬರ್ತಾಳೆ. ರೂಮಿಗೆ ಬಂದು ನೋಡಿದ್ರೆ ಆ ವಟವಟ ಹುಡುಗಿ ಇದ್ದಾಳಲ್ಲ, ಅವಳು ಸೋಡಾ ಬುಟ್ಟಿ ಹುಡುಗನನ್ನ ಕರೆದು ಅಲ್ಲಿ ಆಟ ಆಡ್ತಿರ್ತಾಳೆ. ಅದನ್ನು ನೋಡಿದ ನಮ್ಮ ಹೀರೋಯಿನ್ ಸರಿ ಓಕೆ ನೀವು ಎಂಜಾಯ್ ಮಾಡಿ ನಾನು ಆಮೇಲೆ ಬರ್ತೀನಿ ಅಂತ ರೂಮ್ ಅನ್ನ ಬಿಟ್ಟು ಹೊರಗಡೆ ಬಂದ್ಬಿಡ್ತಾಳೆ. ನಂತರ ನಮ್ಮ ಹುಡುಗಿಯ ಪ್ರೊಫೆಸರ್ ಹತ್ರ ಬಂದು ಅವಳು ಕಂಡಿಡಿದ ವಿಷಯ ಎಲ್ಲವನ್ನು ಹೇಳಿ ಇದು ನಾರ್ಮಲ್ ಆದ ಡೆತ್ ಇಲ್ಲ, ಅದೊಂದು ಮರ್ಡರ್, ಇಂತಹದೊಂದು ಇಂಜೆಕ್ಷನ್ ಅನ್ನ ಅವನಿಗೆ ಹಾಕಿದ್ದಾರೆ ಅಂತೆಲ್ಲ ಹೇಳಿದ್ರೆ ನಾನೇ ಅದನ್ನೆಲ್ಲ ಬಿಟ್ಬಿಡು, ಆ ಟಾಪಿಕ್ ಅನ್ನೇ ತೆಗಿಬೇಡ ಅಂತ ಹೇಳಿದಿನಲ್ಲ. ಆಮೇಲೆ ಇದ್ರು ಏನಕ್ಕಾಗಿ ಆ ವಿಷಯದ ಬಗ್ಗೆ ನೀನು ಕೆದಕ್ತಿದ್ಯಾ, ಹೇಳುವ ಕೆಲಸವನ್ನ ಮಾತ್ರ ಮಾಡು, ನಿನಗೆ ಒಂದು ಪ್ರಾಜೆಕ್ಟ್ ಕೊಟ್ಟಿತ್ತಲ್ಲ ಅದನ್ನ ಫಿನಿಶ್ ಮಾಡ್ದ, ಅದು ಏನಾಯ್ತು ಫಸ್ಟ್ ಅದನ್ನ ರೆಡಿ ಮಾಡಿ ತಗೊಂಡ್ ಬಾ ಹೋಗು ಅಂತ ನಮ್ಮ ಹುಡುಗಿಯನ್ನ ಬೈದು ಕಳಿಸ್ಬಿಡ್ತಾರೆ. ನಮ್ಮ ಹುಡುಗಿಗೆ ಒಂದು ರೀತಿ ಆಗ್ಬಿಡುತ್ತೆ. ಆ ಕಡೆ ಆ ವಟ ಹುಡುಗಿ ಆ ಸೋಡಾ ಬುಟ್ಟಿ ಹುಡುಗನ ಜೊತೆ ಸೇರಿ ರೆಸ್ಟೋರೆಂಟ್ ಗೆಲ್ಲ ಹೋಗಿ ಅವನ ಜೊತೆ ಡೇಟಿಂಗ್ ಅನ್ನ ಮಾಡ್ತಿರ್ತಾಳೆ. ಈ ಕಡೆ ನಮ್ಮ ಹೀರೋಯಿನ್ ಟ್ರಿಪಲ್ ಎ ಬಗ್ಗೆ ಎವಿಡೆನ್ಸ್ ಗಳನ್ನೆಲ್ಲ ಕಲೆಕ್ಟ್ ಮಾಡ್ತಿರ್ತಾಳೆ, ಅದ್ರ ಬಗ್ಗೆ ಬುಕ್ಸ್ ಅನ್ನೆಲ್ಲ ಓದುತ್ತಿರ್ತಾಳೆ. ಅದರಲ್ಲಿ ಕೆಲವೊಂದು ವಿಷಯಗಳನ್ನ ಹಾಕಿರುತ್ತೆ. ಅಕಸ್ಮಾತ್ ಯಾರಾದ್ರೂ ಈ ಸೀಕ್ರೆಟ್ ಸೊಸೈಟಿ ಬಗ್ಗೆ ವಿಷಯವನ್ನ ತಿಳ್ಕೊಂಡು ಇವ್ರುಗಳಿಗೆ ತೊಂದರೆಯನ್ನ ಕೊಟ್ರೆ ಅವ್ರುಗಳನ್ನ ತಡೆಯೋದಕ್ಕೆ ಟ್ರೈ ಮಾಡಿದ್ರೆ ಕೆಲವೊಂದು ವಾರ್ನಿಂಗ್ ಗಳನ್ನ ಅವ್ರುಗಳು ಕೊಡ್ತಾರೆ. ಅದು ಯಾವ ತರ ಇರುತ್ತೆ ಅಂದ್ರೆ ಅವ್ರುಗಳು ಮಲಗುವ ಜಾಗದಲ್ಲಿ ನಿಂಬೆನನ್ನ ಹಿಡೋದು, ರಕ್ತವನ್ನ ಚೆಲ್ಲಿ ಹೋಗೋದು, ಆ ರೀತಿ ಮಾಡಿ ವಾರ್ನಿಂಗ್ ಅನ್ನ ಕೊಡ್ತಾರೆ ಅಂತ ಬರ್ದಿರುತ್ತೆ. ಅದೇ ತರನೇ ಇವಾಗ ನಮ್ಮ ಹೀರೋಯಿನ್ ಕೂತಿರುವ ಜಾಗದಲ್ಲಿ ರಕ್ತ ಚೆಲ್ಲಿರುತ್ತೆ. ಇದನ್ನು ನೋಡ್ಬೇಕಾದ್ರೆ ಆ ಟ್ರಿಪಲ್ ಎ ಸೊಸೈಟಿಯನ್ನ ಸೇರಿದವರೇ ನನಗೆ ಇಲ್ಲಿ ವಾರ್ನಿಂಗ್ ಅನ್ನು ಕೊಡ್ತಿದ್ದಾರೆ ಅನ್ನೋ ವಿಷಯವನ್ನ ಅರ್ಥ ಮಾಡ್ಕೋತಾವಳೆ ಹೀರೋಯಿನ್. 3 ವಾರ್ನಿಂಗ್ ಅನ್ನು ಕೊಡ್ತಾರಂತೆ. ಅದನ್ನು ದಾಟಿ ಯಾರಾದ್ರೂ ತೀಟ್ಲೆ ಮಾಡ್ತಾನೆ ಇದ್ರೆ ಅವ್ರುಗಳನ್ನ ಸಾಯಿಸೋಕೆ ಟ್ರೈ ಮಾಡ್ತಾರಂತೆ. ಈ ರೀತಿ ಎಲ್ಲ ನಮ್ಮ ಹೀರೋಯಿನ್ ಓದುತ್ತಿರ್ಬೇಕಾದ್ರೆ ಸಡನ್ ಆಗಿ ಪವರ್ ಕಟ್ ಆಗುತ್ತೆ. ಅದೇ ಸಮಯದಲ್ಲಿ ಯಾರೋ ರೂಮ್ ಒಳಗಡೆ ಬರೋ ರೀತಿನೂ ಕಾಣುತ್ತೆ. ಯಾರು ಒಳಗಡೆ ಬರ್ತಾ ಇದ್ದಾರೆ ಅಂತ ಒಂದು ಬಟ್ಟೆಯನ್ನ ಹಾಕಿ ಅವನ ಮುಖವನ್ನ ಕವರ್ ಮಾಡ್ಕೊಂಡು ಅವನನ್ನ ಹಾಗೆ ಹೊಡೆದು ಸಾಯಿಸ್ಬಿಡೋಣ ಅಂತ ನೋಡ್ತಾಳೆ. ನೋಡಿ ನಂತರ ಯಾರು ಅಂತ ನೋಡಿದ್ರೆ ಆ ವಟ ಅಂತ ಮಾತಾಡ್ತಿರ್ತಾಳಲ್ಲ ಹುಡುಗಿ, ಅವಳು ಆ ಸೋಡಾ ಬುಟ್ಟಿ ಡಾಕ್ಟರ್ ಜೊತೆ ಪಿಕಪ್ ಆಗೋಕ್ಕೂ ಮುಂಚೆನೆ ಒಂದು ಸ್ಮಾರ್ಟ್ ಆದ ಹುಡುಗನ ಜೊತೆ ಸೇರ್ಕೊಂಡು ಸುತ್ತಾಡ್ತಿದ್ಲಲ್ಲ. ಆದ್ರೆ ಇವಾಗ ಆ ಸ್ಮಾರ್ಟ್ ಹುಡುಗನನ್ನ ಬಿಟ್ಬಿಟ್ಟು ಆ ಸೋಡಾ ಬುಟ್ಟಿ ಜೊತೆ ಸೇರ್ಕೊಂಡು ಸುತ್ತಾಡ್ತಿದ್ದಾಳೆ. ಆ ಸ್ಮಾರ್ಟ್ ಹುಡುಗನೇ ಇವಾಗ ಈ ರೂಮಿಗೆ ಬಂದಿರೋದು. ನಿನ್ನ ಫ್ರೆಂಡ್ ನನಗೆ ಕೈ ಕೊಟ್ಬಿಟ್ಲು, ಅವಳು ಇಲ್ಲಾಂದ್ರೆ ನನಗೆ ಲೈಫೇ ಇಲ್ಲ ಅಂತ ಜೋರಾಗಿ ಕಿರ್ಚು ಅಳ್ತಿರ್ತಾನೆ. ಇವು ಗೊತ್ತಿಲ್ಲದೆ ಈ ಕಡೆ ಆ ಸೋಡಾ ಬುಟ್ಟಿ ಹುಡುಗನ ಜೊತೆ ಸೇರ್ಕೊಂಡು ಈ ಹುಡುಗಿ ಮಾಡ್ತಾ ಇರೋ ತೀಟ್ಲೆಗಳು ಸ್ವಲ್ಪ ಇಲ್ಲ. ಆ ಕಡೆ ಆ ಹುಡುಗ ಅಳ್ತಿರ್ತಾನೆ, ಅವಳು ಇಲ್ಲಾಂದ್ರೆ ನನಗೆ ಲೈಫೇ ಇಲ್ಲ, ಅವಳು ನನಗೆ ಬೇಕು, ನನಗೆ ಮೋಸ ಮಾಡ್ಬಿಟ್ಲು ಅಂತ ಸ್ಮಾರ್ಟ್ ಹುಡುಗ ಮಾತಾಡ್ತಿರ್ಬೇಕಾದ್ರೆ ನಮ್ಮ ಹೀರೋಯಿನ್ ಆದಷ್ಟು ಅವನಿಗೆ ಸಮಾಧಾನವನ್ನ ಮಾಡ್ತಾಳೆ. ಅದೆಲ್ಲ ಏನು ಇಲ್ಲ ಕಣೋ, ಸರಿ ಹೋಗ್ಬಿಡುತ್ತೆ ಅಂತ ಅಡ್ವೈಸ್ ಮಾಡ್ತಿರ್ತಾಳೆ. ಅದೇ ಸಮಯದಲ್ಲಿ ಈ ಕಡೆ ಆ ವಟ ಹುಡುಗಿ ಮತ್ತೆ ಸೋಡಾ ಬುಟ್ಟಿ ಇಬ್ಬರು ಏನನ್ನ ಮಾಡ್ತಿರ್ತಾರೆ ಅಂದ್ರೆ ಇವ್ರುಗಳು ಡ್ಯಾಡಿ ಮಮ್ಮಿ ಆಟವನ್ನ ಆಡೋದಕ್ಕಾಗಿ ಚೂಸ್ ಮಾಡಿರುವ ಜಾಗ ಯಾವುದು ಗೊತ್ತಾ, ಮಾರ್ಚುರಿ ಏರಿಯಾಗೆ ಹೋಗಿ ಅಲ್ಲಿ ಆಟಗಳನ್ನ ಆಡ್ತಿರ್ತಾರೆ. ಅದೇ ಸಮಯದಲ್ಲಿ ಇಲ್ಲಿ ನಮ್ಮ ಹೀರೋಯಿನ್ ಅವಳ ರೂಮಿಗೆ ನಮ್ಮ ಬುಚ್ಚರ್ ಲವರ್ ಬರ್ತಾನೆ. ನಮ್ಮ ಹೀರೋಯಿನ್ ಅವಳ ಬಾಯ್ ಫ್ರೆಂಡ್ ಒಳಗಡೆ ನೋಡಿದ್ರೆ ಆ ಸ್ಮಾರ್ಟ್ ಹುಡುಗನು ನಮ್ಮ ಹೀರೋಯಿನ್ ಮಾತಾಡ್ತಿರೋದನ್ನ ನೋಡ್ಬಿಟ್ಟು ಎಲ್ಲಿ ಇವರಿಬ್ಬರು ಏನೋ ಲವ್ ಮಾಡ್ತಿದಾರೋ ಅಂತ ತಪ್ಪಾಗಿ ಅನ್ಕೊಂಡು, ಹೌದಾ ನಾನು ಅಡ್ಡ ಬಂದ್ಬಿಟ್ನಾ, ಡಿಸ್ಟರ್ಬ್ ಮಾಡಿಬಿಟ್ನಾ, ಸರಿ ನಾನು ಹೊರಡ್ತೀನಿ, ನೀವು ನಿಮ್ಮ ಕೆಲಸವನ್ನ ನೋಡಿ ಅಂತ ಮಾತಾಡ್ಬಿಟ್ಟು ಅಲ್ಲಿಂದ ಹೊರಟು ಬಿಡ್ತಾನೆ. ಅದಕ್ಕೆ ಸ್ಮಾರ್ಟ್ ಹುಡುಗ ನನ್ನಿಂದ ಏನಕ್ಕಾಗಿ ನಿಮ್ಮ ಲವ್ ಅಲ್ಲಿ ಪ್ರಾಬ್ಲಮ್, ನಾನು ಹೊರಡ್ತೀನಿ ಅಂತ ಹುಡುಗ ಹೊರಡ್ಬೇಕಾದ್ರೆ ಸ್ವಲ್ಪ ಹೊತ್ತು ಇರೋ ಅಂತ ಅವನ ಎದೆ ಮೇಲೆ ಕೈಯನ್ನ ಇಟ್ಟು ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ ಹೀರೋಯಿನ್. ನನಗೆ ನೋವಾಗ್ತಿದೆ ಅಂತ ಹೇಳ್ತಾನೆ ಹುಡುಗ. ಏನು ಅಂತ ಎದೆಲಿ ನೋಡಿದ್ರೆ ಒಂದು ಮಾರ್ಕ್ ಇರುತ್ತೆ, ಚಾಕುನಿಂದ ಗೀಜಿರೋ ರೀತಿ ಕಾಣುತ್ತೆ. ಮರ ಹತ್ಬೇಕಾದ್ರೆ ಏಟಾಗ್ಬಿಡ್ತು ಅಂತ ಹೇಳಿ ಮೇಂಟೈನ್ ಮಾಡ್ತಾನೆ. ಆವಾಗ ಇವನ ಮೇಲೇನೆ ನಮಗೆ ಡೌಟ್ ಆಗ್ತಿದೆ ಅಲ್ಲ, ಮೂವಿಯ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಆ ದೊಡ್ಡ ಹೃದಯದ ಹುಡುಗ ಒಂದು ಚಾಕುವನ್ನು ಯೂಸ್ ಮಾಡಿ ಅವನನ್ನ ಸಾಯಿಸೋಕೆ ಬಂದವರಿಗೆ ಒಂದು ಮಾರ್ಕ್ ಅನ್ನ ಹಾಕಿರ್ತಾನೆ ಅಲ್ಲ. ಮಿಕ್ಕಿರೋರ ಪರ್ಮಿಷನ್ ಅನ್ನೇ ತಗೊಳ್ದೆ ಜೀವಂತವಾಗಿರೋರ ಮೈಯನ್ನ ಕುಯ್ದು ರಿಸರ್ಚ್ ಅನ್ನ ಮಾಡ್ತಿರ್ತಾರಲ್ಲ ಆ ಟ್ರಿಬಲ್ ಎ ಸೊಸೈಟಿಯನ್ನ ಸೇರಿದ ಒಂದು ಇಬ್ಬರು ಸೈಕೋಸ್, ಅದರಲ್ಲಿ ಇವನು ಒಬ್ಬ ಅನ್ನೋದು ಕ್ಲಿಯರ್ ಅಂಡ್ ಕಟ್ ಆಗಿ ನಮಗೆ ಗೊತ್ತಾಗ್ಬಿಡ್ತು ಇವಾಗ. ಆದ್ರೆ ಅದು ನಮ್ಮ ಹೀರೋಯಿನ್ಗೆ ಗೊತ್ತಿಲ್ಲ. ಆ ಕಡೆ ಆ ಮಾರ್ಚುವರಿ ಏರಿಯಾದಲ್ಲಿ ಅವ್ರುಗಳು ಇಬ್ಬರುವೆ ಸಿಕ್ಕಾಪಟ್ಟೆ ಚೇಷ್ಟೆ ಮಾಡ್ತಿರ್ತಾರೆ, ಆ ಸೋಡಾ ಡಾಕ್ಟರ್ ಮತ್ತೆ ವಟ. ಆವಾಗ ಸ್ಮಾರ್ಟ್ ಹುಡುಗ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಅವರಿಬ್ಬರು ರೊಮ್ಯಾನ್ಸ್ ಮಾಡ್ತಾ ಇರೋದನ್ನ ನೋಡಿ ಟೆನ್ಷನ್ ಅನ್ನ ತಡ್ಕೊಳ್ಳೋಕೆ ಆಗದೆ ಇರುವ ಹುಡುಗ ಫಸ್ಟ್ ಆ ಸೋಡಾ ಬುಟ್ಟಿ ಡಾಕ್ಟರ್ಗೆ ಹೊಡೆದು ಚುಚ್ಚಿ ಅವನನ್ನು ಕೊಂದು ಬಿಡ್ತಾನೆ. ಬಾಯಿಂದ ರಕ್ತ ಸುರಿಯುತ್ತೆ. ಅದನ್ನು ನೋಡಿ ವಟ ಹುಡುಗಿ ಕಿರ್ಚ್ಕೋಬೇಕಾದ್ರೆ ಅವಳಿಗೆ ಬಾಡಿಯನ್ನು ಅಲೋಡ್ಸಕ್ಕೆ ಆಗದೆ ಇರುವ ಕೋಮಾ ಸ್ಟೇಜಿನ ಇಂಜೆಕ್ಷನ್ ಹಾಕ್ಬಿಡ್ತಾನೆ. ನನ್ನನ್ನ ಲವ್ ಮಾಡಿಬಿಟ್ಟು ಇವಾಗ ಬೇರೆಯವನ ಜೊತೆ ನೀನು ರೊಮ್ಯಾನ್ಸ್ ಅನ್ನ ಮಾಡ್ತಿದೀಯಲ್ಲ, ನೀನೆಲ್ಲ ಹುಡುಗಿನ ಅಂತ ಬೈಬೇಕಾದ್ರೆ ಅಯ್ಯೋ ಮರ್ಡರ್ ಅಂತ ಎದ್ದು ಬಿದ್ದು ಓಡಿ ಹೋಗ್ತಾಳೆ ಹುಡುಗಿ. ಆದ್ರೆ ಅವಳಿಗೆ ಇಂಜೆಕ್ಷನ್ ಅನ್ನು ಹಾಕ್ಬಿಟ್ಟಿದ್ದಾನಲ್ಲ, ಅದು ಸ್ವಲ್ಪ ಹೊತ್ತಲ್ಲಿ ಕೆಲಸ ಮಾಡೋದಕ್ಕೆ ಶುರು ಹಚ್ಕೊಳ್ಳುತ್ತೆ. ಓಡಿ ಹೋಗ್ತಿದ್ದ ಹುಡುಗಿಯ ಕೈ ಕಾಳು ಎಲ್ಲ ಬರ್ದೇ ಇರೋ ರೀತಿ ಆಗ್ಬಿಡುತ್ತೆ. ಅಷ್ಟೇ ಅವಳನ್ನ ದರದರನೆ ಗೆಳ್ಕೊಂಡು ಹೋಗಿ ಸ್ಟ್ರಕ್ಚರ್ ಮೇಲೆ ಹಾಕಿ ಅವಳ ಹೊಟ್ಟೆಯನ್ನು ಕುಯ್ತಿರ್ತಾನೆ. ಏನೋ ನನ್ನ ಮಾಡ್ತೀಯ ಅಂತ ಹುಡುಗಿ ಕೇಳಿದ್ರೆ, ನೀನು ತುಂಬಾನೇ ಬ್ಯೂಟಿಫುಲ್ ಆಗಿರ್ತಿದ್ಯಾ, ಸೊ ನಿನ್ನ ಸೌಂದರ್ಯವನ್ನ ಏನನ್ನು ಮಾಡದೆ ಈ ಸೌಂದರ್ಯ ಜೊತೆಗೇನೆ ನಿನ್ನನ್ನ ಪ್ರಿಸರ್ವ್ ಮಾಡ್ತೀನಿ, ನಿನ್ನ ಬಾಡಿಯನ್ನ ಹಾಗೆ ಪ್ರಿಸರ್ವ್ ಮಾಡಿ ನಮ್ಮ ಕಾಲೇಜಿನ ಕಲೆಕ್ಷನ್ ಅಲ್ಲಿ ಮಡುಕ್ತೀನಿ. ಇದರ ನಂತರ ಈ ಕಾಲೇಜ್ಗೆ ಬರುವ ಸ್ಟೂಡೆಂಟ್ಸ್ ನಿನ್ ತರ ಒಂದು ಬ್ಯೂಟಿಫುಲ್ ಸೌಂದರ್ಯವಾದ ಬಾಡಿಯನ್ನ ನೋಡಿ ಬಾಡಿ ಸ್ಟ್ರಕ್ಚರ್ ಅನ್ನೆಲ್ಲ ತಿಳ್ಕೊಳ್ಳಿ ಕಲ್ತ್ಕೊಳ್ಳಿ ಅಂತೆಲ್ಲ ಹೇಳ್ಬಿಟ್ಟು ಅದೇ ತರ ಹುಡುಗಿಯ ಬಾಡಿಯನ್ನ ಪ್ರಿಸರ್ವ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅದರಲ್ಲಿ ರಾತ್ರಿ ಪೂರ್ತಿ ಕಳೆದೋಗ್ಬಿಡುತ್ತೆ. ಟೈಮ್ ಹೋಗಿದ್ದೆ ಅವನಿಗೆ ಗೊತ್ತಾಗ್ಲಿಲ್ಲ. ನಂತರ ನೋಡಿದ್ರೆ ಯಾರೋ ಹೊರಗಡೆ ಡೋರ್ ಅನ್ನ ಬಡಿಯೋ ರೀತಿ ಸದ್ದಾಗುತ್ತೆ, ನಡೆದು ಬರೋ ರೀತಿ ಸದ್ದಾಗ್ತಿರುತ್ತೆ. ಆದ್ರೆ ಇನ್ನ ಸೋಡಾ ಬುಟ್ಟಿ ಹುಡುಗನ ಬಾಡಿಯನ್ನ ಡಿಸ್ಪೋಸೇ ಮಾಡಿಲ್ಲ ಇವನು.
ಅವನು ಅಚ್ಚೊಚ್ಚೋ ಜನ ಬರ್ತಿದ್ದಾರೆ ಅಂತ ಬಾಡಿನ ದರದರನೆ ಎಳೆದು ಹೋಗಿ ಡೆಡ್ ಬಾಡೀಸ್ ಅನ್ನೆಲ್ಲ ಮಡಗುವ ಬಾಕ್ಸಸ್ ರೀತಿ ಒಂದು ಜಾಗ ಇರುತ್ತೆ, ಅದ್ರ ಒಳಗಡೆ ನುಗ್ಬಿಡ್ತಾನೆ. ಅಲ್ಲಿಗೆ ನರ್ಸಸ್ ಡಾಕ್ಟರ್ಸ್ ಎಲ್ಲ ಬರ್ತಿರ್ತಾರೆ. ಆ ರೂಮ್ ಡೋರ್ ಅನ್ನು ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಆದ್ರೆ ಹುಡುಗ ಒಳಗಡೆ ಲಾಕ್ ಮಾಡ್ಕೊಬಿಟ್ಟಿರ್ತಾನೆ. ಡೋರ್ ಲಾಕ್ ಆಗ್ಬಿಟ್ಟಿದೆ, ತೆಗಿಯೋಕೆ ಆಗ್ತಿಲ್ವಲ್ಲ ಅಂತ ಮ್ಯಾನೇಜರ್ ಅನ್ನ ಕರೆಯೋದಕ್ಕೆ ಹೋಗ್ತಾಳೆ ನರ್ಸ್. ಆ ಗ್ಯಾಪ್ ಅಲ್ಲಿ ಇವನು ಬೇಗ ಸೋಡಾ ಬಿಟ್ಟು ಡಾಕ್ಟರ್ ಅವನ ಬಾಡಿಯನ್ನು ಒಂದು ಸ್ಟ್ರಕ್ಚರ್ ಗೆ ಹಾಕಿ ಹಾಗೆ ಬಾಡಿಗಳ ಜೊತೆ ಬಾಡಿಯಾಗಿ ಇವನನ್ನು ಒಳಗಡೆ ತೊಳೋದಕ್ಕೆ ನೋಡ್ತಾನೆ. ಆವಾಗ ಅವನು ಹಾಕಿರುವ ಡ್ರೆಸ್ಸಸ್ ಎಲ್ಲವನ್ನು ಕಟ್ ಮಾಡಿ ತೆಗೆದು ಬಿಡ್ತಾನೆ. ಯಾಕೆಂದ್ರೆ ಒಬ್ಬ ಸ್ಟೂಡೆಂಟ್ ಸತ್ ಹೋಗಿ ಬಾಡಿಯ ಜೊತೆ ಬಾಡಿಯಾಗಿ ಇರ್ತಿದ್ದಾನೆ ಅಂತ ಗೊತ್ತಾಗ್ಲಿಕ್ಕೆ ಬಂದ್ರೆ ದೊಡ್ಡ ಕೇಸ್ ಆಗ್ಬಿಡುತ್ತೆ. ಆದ್ರಿಂದ ಇದನ್ನೆಲ್ಲ ಮಾಡ್ತಿರ್ತಾನೆ. ಡೋರ್ ಅನ್ನು ಓಪನ್ ಮಾಡೋಕೆ ಆಗದೆ ಇರೋ ರೀತಿ ಲಾಕ್ ಮಾಡಿಟ್ಟಿರ್ತಾನೆ. ನಂತರ ಮ್ಯಾನೇಜರ್ಸ್ ಅಲ್ಲಿಗೆ ಬರ್ತಾರೆ, ಡೋರ್ ಅನ್ನು ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಆವಾಗ ಈ ಕಡೆ ಹುಡುಗ ತುಂಬಾನೇ ಯೋಚನೆ ಮಾಡ್ತಿರ್ತಾನೆ. ಯೋಚನೆ ಮಾಡಿಬಿಟ್ಟು ಸಡನ್ ಆಗಿ ಗೆದ್ದು ಹೋಗಿ ಆ ಬಾಡಿ ಕೈಯಲ್ಲಿ ಒಂದು ರಿಂಗ್ ಅನ್ನ ಹಾಕಿರುತ್ತೆ. ಆ ರಿಂಗ್ ಇಂದ ಯಾರಾದ್ರೂ ಕಂಡಿಡ್ದು ಬಿಟ್ರೆ ಅಂತ ರಿಂಗ್ ಅನ್ನ ಕೂಡ ತುಂಬಾ ಕಷ್ಟಪಟ್ಟು ಬಿಚ್ಕೊತಾನೆ. ಅಷ್ಟರಲ್ಲಿ ಅವರುಗಳು ಡೋರ್ ಅನ್ನು ಓಪನ್ ಮಾಡಿ ಒಳಗಡೆನೆ ಬಂದ್ಬಿಡ್ತಾರೆ. ಬಂದು ನೋಡಿದ್ರೆ ನಮ್ಮ ಹುಡುಗನನ್ನ ಕಾಣ್ತಿಲ್ಲ. ಸರಿ, ಏನೋ ಡೋರ್ ಲಾಕ್ ಆಗ್ಬಿಟ್ಟಿದೆ, ಸರಿ ಹೋಯ್ತಲ್ಲ ಇವಾಗ ಅಂತ ಮಾತಾಡಿ ಒಳಗಡೆ ಬಂದವರು, ಏನಿದು ಈ ಡೋರ್ ಮಾತ್ರ ಈ ರೀತಿ ಓಪನ್ ಆಗಿದೆಯಲ್ಲ ಅಂತ ಸೋಡಾ ಬುಟ್ಟಿ ಬಾಡಿ ಇರುವ ಡೋರ್ ಅನ್ನ ಮಾತ್ರ ಓಪನ್ ಮಾಡಿ ನೋಡ್ತಾರೆ. ನಮಗೆ ಒಂದು ಡೌಟ್ ಬರುತ್ತೆ, ಅಯ್ಯೋ ಸ್ಮಾರ್ಟ್ ಎಲ್ಲವನ್ನು ಮಾಡ್ಬಿಟ್ಟಿಯಲ್ಲೋ, ಆದ್ರೆ ಮುಖವನ್ನ ಮರ್ತು ಬಿಟ್ಟಿಯಲ್ಲೋ ಅನ್ನೋ ರೀತಿ. ಮುಖ ಎಲ್ಲರಿಗೂ ಗೊತ್ತಿರೋ ಮುಖ ತಾನೆ, ಅದರಲ್ಲೂ ಸ್ಟೂಡೆಂಟ್ ಅನ್ಬೇಕಾದ್ರೆ ಟೀಚರ್ಸ್ ಗೆ ಲೆಕ್ಚರ್ಸ್ ಗೆ ಗೊತ್ತಾಗದೆ ಹೋಗ್ಬಿಡುತ್ತಾ. ಹಾಗಿರ್ಬೇಕಾದ್ರೂ ಹುಡುಗ ಹೇಗೆ ಎಸ್ಕೇಪ್ ಆದ ಅಂತ ನೋಡಿದ್ರೆ ಈ ಸ್ಮಾರ್ಟ್ ಹುಡುಗ ಆಲ್ರೆಡಿ ಆ ಡೆಡ್ ಬಾಡಿಯ ತಲೆಯನ್ನ ಮಾತ್ರ ತುಂಡಾಗಿ ಕತ್ತರಿಸಿ ಇವನ ಜೊತೆಗೆ ತಂದ್ಬಿಟ್ಟಿರ್ತಾನೆ. ಆ ರೂಮ್ ಅಲ್ಲಿ ಯಾವುದೋ ಒಂದು ಜಾಗದಲ್ಲಿ ಹೊಸ್ಕೊಂಡಿರ್ತಾನೆ. ಬಟ್ಟೆ ಇಲ್ಲ, ಕೈಯಲ್ಲಿ ರಿಂಗ್ ಇಲ್ಲ, ಮೈಯಲ್ಲಿ ಏನುವೇ ಇಲ್ಲ, ಬಾಡಿಯಲ್ಲಿ ತಲೆನೇ ಇಲ್ಲ. ಆದ್ರಿಂದ ಈ ಬಾಡಿ ಒಂದು ಸ್ಟೂಡೆಂಟಿನ ಬಾಡಿ ಅಂತ ಕಂಡುಹಿಡಿಯೋದಕ್ಕೆ ಆಗೋದೇ ಇಲ್ಲ. ಸೊ ಇದೇನೇ ಹುಡುಗನ ಪ್ಲಾನ್. ಅದೇ ರೀತಿ ಅವನು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ನಂತರ ನೆಕ್ಸ್ಟ್ ದಿನ ಕ್ಲಾಸ್ ನಡೀತಿರ್ಬೇಕಾದ್ರೆ ನಮ್ಮ ಹೀರೋಯಿನ್ ಒಂದು ಗ್ಯಾಪ್ ಅಲ್ಲಿ ಯಾರಿಗೂ ಗೊತ್ತಿಲ್ಲದೆ ಮಾರ್ಚುವರಿ ಏರಿಯಾಗೆ ಹೋಗಿ ಬಾಡೀಸ್ ಎಲ್ಲಿಂದ ಬರ್ತಿದೆ ಅಂತ ಬರ್ದಿಡುವ ಡೈರಿ ಇರುತ್ತೆ ಅಲ್ವಾ, ಅದನ್ನ ಯಾರಿಗೂ ಗೊತ್ತಿಲ್ಲದೆ ಹೊರಗಡೆನೆ ಬಂದ್ಬಿಡ್ತಾಳೆ. ಕ್ಲಾಸ್ ಅನ್ನ ಗಮನಿಸದೆ ನಂತರ ಆ ಡೈರಿಯನ್ನು ತಗೊಂಡು ಹೋಗಿ ಕ್ಯಾಂಟೀನ್ ಅಲ್ಲಿ ಕೂತು ನೋಡ್ತಿರ್ತಾಳೆ. ನೋಡಿದ್ರೆ ಕೆಲವೊಂದು ಬಾಡೀಸ್ ಈ ಜಾಗಕ್ಕೆ ಬಂದಿರುತ್ತೆ ಅಲ್ವಾ, ಅದನ್ನ ಯಾರು ಕಳಿಸಿದ್ದಾರೆ ಅಂತ ಚೆಕ್ ಮಾಡಿ ನೋಡಿದ್ರೆ ಟ್ರಿಪಲ್ ಎ ಅಂತ ಬರ್ದಿರುತ್ತೆ. ಹಾಗಾದ್ರೆ ಆ ಹುಡುಗನನ್ನ ಕೊಂದವರು ಟ್ರಿಪಲ್ ಎ ಸೊಸೈಟಿಯನ್ನು ಸೇರಿದವರಾಗೆ ಇರಬೇಕು ಅಂತ ಕನ್ಫರ್ಮ್ ಮಾಡಿಬಿಟ್ಲು ಹುಡುಗಿ. ಆದ್ರೆ ಅದೇ ಸಮಯದಲ್ಲಿ ಆ ಸ್ಮಾರ್ಟ್ ಹುಡುಗ ವಾಂಟೆಡ್ ಆಗಿ ಬಂದು ನಮ್ಮ ಹೀರೋಯಿನ್ ಪಕ್ಕದಲ್ಲಿ ಕೂತು, ಆ ಟ್ರಿಪಲ್ ಸೊಸೈಟಿಯನ್ನು ಸೇರಿದವನೇ ನಾನು, ನಾವು ರಿಸರ್ಚ್ ಅನ್ನ ಮಾಡೋದು ನಿಜಾನೇ, ಆ ಹುಡುಗನನ್ನು ಕೊಂದಿದ್ದು ಕೂಡ ನಾವೇನೆ, ಬೇಡದೇ ಇರುವ ಕೆಲಸ ನಿನಗೆ ಬೇಡ, ನಂತರ ನಿನಗೇನೆ ಅದು ರಿಸ್ಕ್ ಆಗ್ಬಿಡುತ್ತೆ. ಇವಾಗ ಕೂಡ ಏನು ನಿನ್ನ ಫ್ರೆಂಡ್ ಅನ್ನ ತುಂಬಾ ಹೊತ್ತಿಂದ ಕಾಣ್ತಿಲ್ಲ ಅಲ್ವಾ, ಅವಳನ್ನ ನಾನೇ ಕೊಂದಿದ್ದು, ನನ್ನನ್ನ ಬಿಟ್ಬಿಟ್ಟು ಆ ಸೋಡಾ ಬುಟ್ಟಿ ಡಾಕ್ಟರ್ ಅನ್ನ ಅವಳು ಲವ್ ಮಾಡ್ತಿದ್ಲಲ್ವಾ, ನನಗೆ ಮೋಸ ಮಾಡಿದ್ಲಲ್ವಾ, ಅವನ ಕಥೆಯನ್ನು ನಾನೇನೆ ಮುಗಿಸಿದ್ದು, ಸುಮ್ನೆ ನಾನು ಹೇಳ್ತಿಲ್ಲ, ಬೇಕಾಗಿದ್ರೆ ನೋಡು ಅಂತ ಒಂದು ಫಿಂಗರ್ ಅನ್ನ ಕಟ್ ಮಾಡಿ ತಂದಿರ್ತಾನೆ. ಅದನ್ನ ನಮ್ಮ ಹೀರೋಯಿನ್ ಗೆ ತೋರಿಸಬೇಕಾದ್ರೆ ನೋಡ್ಗೋಗ್ಬಿಡ್ತಾಳೆ. ಬೇಡದೆ ನಮ್ಮ ವಿಷಯದ ಒಳಗಡೆ ಬಂದ್ರೆ ನಿನಗೂ ಇದೇನೆ ಗತಿ ಅಂತ ಹೆದರ್ಸ್ಬಿಟ್ಟು ನಮ್ಮ ಹೀರೋಯಿನ್ ಕೈಯಿಂದ ಡೈರಿಯನ್ನು ಕಿತ್ಕೊಂಡು ಅಲ್ಲಿಂದ ಹೊರಡುತ್ತಾನೆ. ನಂತರ ನಮ್ಮ ಹೀರೋಯಿನ್ ಅವಳ ಫ್ರೆಂಡ್ ಗೆ ಕಾಲ್ ಅನ್ನ ಮಾಡಿ ನೋಡ್ತಾಳೆ, ಆದ್ರೆ ಕಾಲ್ ಕನೆಕ್ಟ್ ಆಗಲ್ಲ. ಸರಿ, ಇವನು ಈ ರೀತಿ ಹೆದರ್ಸ್ತಿದ್ದಾನಲ್ಲ, ಇವನನ್ನ ಸುಮ್ನೆ ಬಿಡಬಾರ್ದು ಅಂತ ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ ಗೆ ಹೋಗಿ ನಡೆದಿದ್ದ ವಿಷಯ ಎಲ್ಲವನ್ನು ಹೇಳಿದ್ರೆ ಪೊಲೀಸ್ ಅವರು ನಂಬ್ತಾನೆ ಇಲ್ಲ. ಏನಮ್ಮ ಇದು, ನೀನು ಹೇಳೋದನ್ನೆಲ್ಲ ನಂಬೋ ರೀತಿ ಇರ್ತಿದ್ಯಾ, ಇದೆಲ್ಲ ಸಿನಿಮಾಗಳಲ್ಲೇ ಕಣಮ್ಮ ಬರೋದು, ಇದು ರಿಯಲ್ ಲೈಫ್ ಅಲ್ಲಿ ನಡೆಯೋದಕ್ಕೆ ಚಾನ್ಸೇ ಇಲ್ಲ. ತಲೆಯನ್ನ ಕಟ್ ಮಾಡಿ ಬಿಟ್ರಂತೆ, ಬೆರಳನ್ನ ಕಟ್ ಮಾಡಿ ತಂದು ಇವಳ ಮುಂದೆ ತೋರ್ಸೋದ್ರಂತೆ. ಹೋಗಮ್ಮ, ಯಾರಾದ್ರೂ ನಿನ್ನನ್ನ ರ್ಯಾಗಿಂಗ್ ಮಾಡಿರ್ತಾರೆ, ಹೋಗಿ ಕೆಲಸವನ್ನ ನೋಡು, ಓದೋ ಕೆಲಸವನ್ನ ನೋಡು. ಇದೇ ತರನೇ ಹೋದ ವರ್ಷ ಕೂಡ ತಲೆನೇ ಇಲ್ದೇ ಇರುವ ಒಂದು ಡೆಡ್ ಬಾಡಿ ಎದ್ದು ಕೂತ್ಕೋತಂತೆ, ಸ್ಟೂಡೆಂಟ್ಸ್ ಅನ್ನ ಹೆದರ್ಸ್ತಂತೆ, ಹಾಗಂತಾನೆ ನನಗೆ ಕಂಪ್ಲೇಂಟ್ಸ್ ಬಂತು. ನಂತರ ನಾನು ವಿಚಾರಣೆ ಮಾಡಿ ನೋಡಿದ್ರಲ್ಲಿ ಅವೆಲ್ಲ ರ್ಯಾಗಿಂಗ್ ಅಂತ ಗೊತ್ತಾಯ್ತು. ಹೋಗಮ್ಮ ನೀನು ಅಂತ ನಮ್ಮ ಹುಡುಗಿಯನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಸೊ ನಮ್ಮ ಹುಡುಗಿಯ ಟ್ರಿಪಲ್ ಎ ಬಗ್ಗೆ ಯಾರ ಜೊತೆ ಹೇಳಿದ್ರು ಯಾರುವೇ ಅದನ್ನ ನಂಬ್ತಾ ಇಲ್ಲ, ಕೇಳ್ತಾನೆ ಇಲ್ಲ. ನಮ್ಮ ಹುಡುಗಿಯನ್ನೇ ಲೂಸು ಮೆಂಟ್ಲು ಅಂತ ಅನ್ಕೊಂಡು ಅವಳನ್ನ ಕಿಂಡಲ್ ಮಾಡ್ತಿರ್ತಾರೆ. ನಂತರ ನಮ್ಮ ಹೀರೋಯಿನ್, ಸರಿ ಆಯ್ತು, ನಮ್ಮ ಫ್ರೆಂಡ್ ಅವಳ ಡೆಡ್ ಬಾಡಿ ಎಲ್ಲಿ ಇರ್ತಿದೆ ಅದನ್ನ ನಾವು ತಿಳ್ಕೊಳ್ಳೋಣ ಅಂತ ಮಾರ್ಚುವರಿ ಏರಿಯಾಗೆ ಬರ್ಬೇಕಾದ್ರೆ ಅಲ್ಲಿ ಆಲ್ರೆಡಿ ಸ್ಮಾರ್ಟ್ ಹುಡುಗ ಅಲ್ಲಿ ನಿಂತು, ನಾನೇ ನಿನಗೆ ತೋರಿಸ್ತೀನಿ, ಇಲ್ಲೇನೆ ಇರ್ತಿದ್ದಾಳೆ ಅಂತ ಒಂದು ಬಾಡಿಯನ್ನು ತೋರಿಸ್ತಾನೆ. ನೋಡಿದ್ರೆ ಅದು ಬೇರೆ ಹುಡುಗಿಯ ಡೆಡ್ ಬಾಡಿ. ಯಾಕೆಂದ್ರೆ ಇವನು ಆಲ್ರೆಡಿ ಆ ವಟ ಫ್ರೆಂಡ್ ಹುಡುಗಿಯ ಬಾಡಿಯನ್ನ ಪ್ರಿಸರ್ವ್ ಮಾಡಿ ಇಟ್ಬಿಟ್ಟಿದ್ದಾನೆ. ಅದನ್ನು ಹುಡುಕಿ ಬಂದು ಇವಾಗ ನಮ್ಮ ಹೀರೋಯಿನ್ ಸರಿಯಾಗಿ ಸಿಗಾಕೋಬಿಟ್ಲು. ಹೊರಗಡೆ ಗೇಟ್ ಅನ್ನು ಕ್ಲೋಸ್ ಮಾಡಿ ಬಿಟ್ಟಿದ್ದಾರೆ. ನಮ್ಮ ಹೀರೋಯಿನ್ ಹೆದರ್ಕೊಂಡು ಓಡಿ ಹೋಗ್ತಿರ್ತಾಳೆ. ಎಲ್ಲಿಗೆ ಹೋಗ್ತಾ ಇದೀಯಾ, ಬಾ, ನಿನ್ನನ್ನು ಅದೇ ತರ ನಾನು ಪ್ರಿಸರ್ವ್ ಅನ್ನ ಮಾಡ್ತೀನಿ ಅಂತ ನಮ್ಮ ಹೀರೋಯಿನ್ ಅನ್ನ ಅಟಾಡ್ಸ್ಕೊಂಡು ಹೋಗ್ತಿರ್ತಾನೆ. ಅವನ ಹತ್ರ ಇಂದ ತಪ್ಪಿಸ್ಕೊಳ್ಳೋದಕ್ಕಾಗಿ ನಮ್ಮ ಹೀರೋಯಿನ್ ಓಡಿ ಹೋಗ್ತಿರ್ಬೇಕಾದ್ರೆ ಆಪೋಸಿಟ್ ಅಲ್ಲಿ ಇನ್ನೊಬ್ಬ ಚೇಸ್ ಮಾಡಿ ಬರ್ತಾನೆ. ಏನೋ ಇಬ್ಬರು ಸೈಕೋಗಳ ಅಂತ ಹೆದರಿ ನಮ್ಮ ಹೀರೋಯಿನ್ ಪಕ್ಕದಲ್ಲಿರುವ ರೂಮ್ ಒಳಗಡೆ ಹೋಗಿ ಔಸ್ಕೋತಾಳೆ. ಒಳಗಡೆ ಯಾರುವೆ ಬರೋಕೆ ಆಗದೆ ಇರೋ ರೀತಿ ಬೀರೋವನ್ನ ಅಡ್ಡ ಹಾಕ್ತಾಳೆ. ಆಮೇಲೆ ಅವಳಿಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ, ಇವಾಗ ಇವಳು ಒಳಗಡೆ ಬಂದಿರುವ ರೂಮೇ ಆ ಟ್ರಿಪಲ್ ಎ ಸೀಕ್ರೆಟ್ ಸೊಸೈಟಿನ ಒಂದು ದೊಡ್ಡ ಬ್ರಾಂಚ್ ಇಲ್ಲಿ ಕೆಳಗಡೆ ರನ್ ಆಗ್ತಿದೆ. ಅಲ್ಲಿ ಆ ರೂಮ್ ಅಲ್ಲಿ ತುಂಬಾನೇ ಅಡ್ವಾನ್ಸ್ ಆದ ಎಕ್ವಿಪ್ಮೆಂಟ್ಸ್ ಟ್ರಿಪಲ್ ಎ ಅಂತ ದೊಡ್ಡದಾಗಿ ಬರ್ದು ಇರುತ್ತೆ. ಅದೇ ಸಮಯದಲ್ಲಿ ಯಾರೋ ಹಿಂದೆ ಬರೋ ರೀತಿ ಆಗ್ಬೇಕಾದ್ರೆ ಚಾಕುವನ್ನ ತಗೊಂಡು ಯಾರೋ ಅದು ಅಂತ ಹಿಂದೆ ತಿರುಗ್ತಾಳೆ ಹುಡುಗಿ. ನೋಡಿದ್ರೆ ಪ್ರೊಫೆಸರ್ ಅವರು ಬಂದು ನಿಂತ್ಕೋತಾರೆ. ಏನಯ್ಯ, ನೀನೇನೆ ಈ ಟ್ರಿಪಲ್ ಎ ಸೀಕ್ರೆಟ್ ಸೊಸೈಟಿಯನ್ನ ರನ್ ಮಾಡ್ತಿರೋದಾ ಅಂತ ಕೇಳಿದ್ರೆ, ನಾನು ಆ ಸೊಸೈಟಿಯಲ್ಲಿ ಒಬ್ಬ ಮೆಂಬರ್, ನಮ್ಮ ಸೀಕ್ರೆಟ್ ಸೊಸೈಟಿ ತುಂಬಾನೇ ದೊಡ್ಡ
ಮಾಡಬಾರ್ದು, ಇದನ್ನೆಲ್ಲ ನಾವು ಏನಕ್ಕಾಗಿ ಮಾಡ್ತಿದೀವಿ, ನಾಡಿನ ಡೆವಲಪ್ಮೆಂಟ್ ಗಾಗಿ ಮಾಡ್ತಿದೀವಿ, ಸುಮ್ನೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗೆ ಕಂಟ್ರೋಲ್ ಆಗಿ ಇದ್ಬಿಟ್ಟು ಅದನ್ನ ಮಾಡಬಾರ್ದು ಇದನ್ನ ಮಾಡಬಾರ್ದು ಅಂತ ಇದ್ರೆ ಮೆಡಿಕಲ್ ಫೀಲ್ಡ್ ಅಲ್ಲಿ ನಮ್ಮ ಕಂಟ್ರಿ ಯಾವಾಗ ಬೆಳೆಯೋದು? ಎಲ್ಲಾ ಕಂಟ್ರಿಗಳು ಬೆಳೆದು ಮುಂದೆ ಹೋಗ್ತಿರ್ಬೇಕಾದ್ರೆ ನಾವು ಹಿಂದೆನೆ ಉಳಿದು ಬಿಡ್ತೀವಿ. ಆದ್ರಿಂದಾನೆ ಎಲ್ಲವನ್ನು ದಾಟಿ ನಾವು ತುಂಬಾ ವಿಷಯಗಳನ್ನು ಸೀಕ್ರೆಟ್ ಆಗಿ ಈ ರೀತಿ ಇದ್ದು ಮಾಡ್ತಿದೀವಿ. ಸೀಕ್ರೆಟ್ ಸರ್ಜರಿ ಆಪರೇಷನ್ಸ್ ಗಳನ್ನ ಮಾಡಿ ಹೊಸದಾಗಿ ಕಲ್ತ್ಕೊತಿದೀವಿ. ಯಾಕೆ ನೀನು ತಪ್ಪು ಅಂತ ಅನ್ಕೋತಿದೀಯಾ? ನಿನ್ನ ತಾತನವರು ಎಷ್ಟು ದೊಡ್ಡವರು, ತುಂಬಾನೇ ಅವಾರ್ಡ್ಸ್ ಗಳನ್ನ ಕೂಡ ತಗೊಂಡಿದಾರಲ್ಲ, ಅವರು ಕೂಡ ನಮ್ಮ ಸೀಕ್ರೆಟ್ ಸೊಸೈಟಿಯನ್ನ ಸೇರಿದವರೇ. ಬೇಕಾಗಿದ್ರೆ ನೀನೇ ಅವರ ಹತ್ರ ಹೋಗಿ ಕೇಳ್ಕೊ. ಅವರೇನೆ ಇದೆಲ್ಲ ತಪ್ಪಿಲ್ಲ, ಸರಿನೇ, ಸೈಂಟಿಫಿಕ್ ಡೆವಲಪ್ಮೆಂಟ್ ಗೆ ಇವೆಲ್ಲ ಬೇಕಾಗಿದ್ದೆ ಅಂತ ಹೇಳ್ತಾರೆ, ಬೇಕಾಗಿದ್ರೆ ನೀನೇ ಹೋಗಿ ಕೇಳ್ಕೊ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಹುಡುಗಿಗೆ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ. ಅವಳ ಅಜ್ಜನವರೇ ಈ ಸೀಕ್ರೆಟ್ ಸೊಸೈಟಿಯಲ್ಲಿ ಒಬ್ಬರು ಮೆಂಬರ್ ಆಗಿ ಇದ್ದಿರ್ತಾರೆ ಅಂತ ಈ ಹುಡುಗಿ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಸೊ ಅದನ್ನ ತಿಳ್ಕೊಳ್ಳೋದಕ್ಕಾಗಿ ಬೇಗ ಅಲ್ಲಿಂದ ಹೊರಟು ಹೋಗ್ತಾಳೆ. ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರ್ತಾರೆ ಅಲ್ವಾ ಅಜ್ಜ, ಅವರನ್ನ ನೋಡೋದಕ್ಕಾಗಿ ಅಲ್ಲಿಗೆ ಹೋದ್ರೆ ಅಜ್ಜ ಆಲ್ರೆಡಿ ಸತ್ತೋಗ್ಬಿಟ್ರಂತೆ. ಪಾಪ ಹುಡುಗಿಗೆ ಇದನ್ನ ತಿಳ್ಕೊಳ್ಳೋಕೆ ಆಗ್ಲಿಲ್ಲ. ಅದೇ ಸಮಯದಲ್ಲಿ ಇವಳ ತಂದೆ ಅಲ್ಲೇನೆ ಇರ್ತಾರೆ. ಸೊ ತಂದೆಯನ್ನ ತಪ್ಪಿಕೊಂಡು ಅಳ್ತಾಳೆ. ನಂತರ ಅವರ ಹತ್ರ ನಡೆದಿದ್ದ ವಿಷಯದ ಬಗ್ಗೆ ಎಲ್ಲ ಹೇಳಿ ಇವೆಲ್ಲ ನಿಜವಾ ಅಂತ ಕೇಳಿದ್ರೆ, ಹೌದು ಇವು ಎಲ್ಲವೇ ನಿಜಾನೇ ಕಣಮ್ಮ, ಅದಕ್ಕಾಗಿನೇ ನಾನು ಹೈಡಲ್ಬರ್ಗ್ ಯೂನಿವರ್ಸಿಟಿಗೆ ನೀನು ಹೋಗ್ಬಾರ್ದು ಅಂತ ಹೇಳ್ದೆ. ಎಸ್, ಇವು ಎಲ್ಲವೇ ನಿಜಾನೇ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ನಮ್ಮ ಹೀರೋಯಿನ್ಗೆ ತುಂಬಾನೇ ಶಾಕ್ ಆಗುತ್ತೆ. ಅದೇ ಸಮಯದಲ್ಲಿ ಈ ಕಡೆ AAA ಸೀಕ್ರೆಟ್ ಸೊಸೈಟಿ ಮೀಟಿಂಗ್ ನಡೆಯುತ್ತೆ. ಅದರಲ್ಲಿ ಮಧ್ಯದಲ್ಲಿ ವಿಕ್ಟಿಮ್ ಆಗಿ ಆ ಸ್ಮಾರ್ಟ್ ಹುಡುಗನನ್ನ ನಿಲ್ಲಿಸಿ ಸುತ್ತ ಇರುವ ದೊಡ್ಡ ಲೀಡರ್ಸ್ ಅವನನ್ನು ಕ್ವಶನ್ ಮಾಡ್ತಿರ್ತಾರೆ. ಜಡ್ಜಸ್ ತರ ಅವ್ರಗಳಿಗೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಇರುತ್ತೆ. ಅದರಲ್ಲಿ ಒಬ್ರು ಜಡ್ಜ್ ರೀತಿ ಇರ್ತಿದ್ದಾರೆ. ಅವರು ಇವನನ್ನ ತುಂಬಾನೇ ಕ್ವಶನ್ಸ್ ಗಳನ್ನ ಕೇಳ್ತಿರ್ತಾರೆ. ಯಾಕೆ ಇದನ್ನ ಏನಕ್ಕಾಗಿ ನಾವು ಮಾಡ್ತಿದೀವಿ? ನಾವು ಒಂದು ಮರ್ಡರ್ ಅನ್ನ ಮಾಡಿದ್ರು ಕೂಡ ಅದನ್ನ ರಿಸರ್ಚ್ ಗಾಗಿನೇ ಮಾಡ್ಬೇಕು. ಅದ್ರಲ್ಲೂ ಬೇಗನೆ ಸಾಯಿಲಿರುವ ಪೇಷಂಟ್ಸ್ ಕೇಳೋದಕ್ಕೆ ಯಾರುವೇ ಇಲ್ಲ ಅಂತವರನ್ನ ಮಾತ್ರವೇ ನಾವು ಈ ರೀತಿ ಕಿಡ್ನಾಪ್ ಮಾಡಿ ರಿಸರ್ಚ್ ಅನ್ನ ಮಾಡ್ಬೇಕು. ಆದ್ರೆ ನೀನು ಏನನ್ನ ಮಾಡಿದ್ಯಾ? ನಿನ್ನನ್ನ ಲವ್ ಮಾಡಿದ ಹುಡುಗಿ ನಿನಗೆ ಮೋಸ ಮಾಡಿಬಿಟ್ಲು ಅಂತ ಅದಕ್ಕೆ ರಿವೆಂಜ್ ಅನ್ನ ತಗೋಬೇಕು ಅಂತ ಈ ಯೂನಿವರ್ಸಿಟಿಯಲ್ಲಿ ಓದುತ್ತಾ ಇದ್ದ ಒಂದು ಡಾಕ್ಟರ್ ಸ್ಟೂಡೆಂಟ್ ಅನ್ನೇ ಕೊಂದಿದ್ಯಾ. ಅದು ಮಾತ್ರ ಸಾಕಾಗಲ್ಲ ಅಂತ ಅವಳ ಲವರ್ ಅನ್ನು ಕೊಂದಿದ್ಯಾ. ಇದೆಲ್ಲ ತುಂಬಾ ಕೆಟ್ಟದಾಗಿದೆ, ತಪ್ಪಾಗಿರ್ತಿದೆ. ನಿನ್ನನ್ನ ಈ ಸೊಸೈಟಿ ಬಿಟ್ಟೇನೆ ದೂರ ಮಾಡ್ತೀವಿ. ಸೊ ನೀನು ಮಾಡಿದ ತಪ್ಪಿಗೆ ನಿನಗೆ ಒಂದು ದೊಡ್ಡ ಶಿಕ್ಷೆಯನ್ನ ನಾವು ಕೊಡ್ತೀವಿ ಅಂತ ಹೇಳ್ಬೇಕಾದ್ರೆ, ಸುಮ್ನೆ ನಿಲ್ಸಯ್ಯ, ಹೌದು ನಾನು ಮಾಡ್ದೆ, ಯಾರು ತಾನೇ ತಪ್ಪು ಮಾಡಿಲ್ಲ, ಹೇಗೆ ನೋಡಿದ್ರು ರೂಲ್ಸ್ ಪ್ರಕಾರ ಕಾನೂನು ಪ್ರಕಾರ ನೀವು ಎಲ್ಲರೂ ಮಾಡಿದ್ದು ತಪ್ಪೇ ಅಲ್ಲ. ಹೌದು ನಾನು ಮಾಡ್ದೆ, ನಮ್ಮ ರೂಲ್ಸ್ ಪ್ರಕಾರ ಇಂತಹ ತಪ್ಪಿಗೆ ಏನು ಶಿಕ್ಷೆ ಅನ್ನೋದು ನನಗೆ ಗೊತ್ತು. ಮುಖದಲ್ಲಿ 3 ಸಲ ಚಾಕುನಿಂದ ಮಾರ್ಕನ್ನ ಹಾಕೋಬೇಕು ಅಷ್ಟೇ ತಾನೇ, ಅದನ್ನ ನಾನೇ ನನಗೆ ಕೊಟ್ಕೊಬಿಡ್ತೀನಿ ಅಂತ ಚಾಕುವನ್ನು ತಗೊಂಡು ಅವನ ಮುಖವನ್ನು ಅವನೇ ಗೀಚ್ಕೊತಾನೆ. ಸಾಕ ಇಷ್ಟೇನಾ? ಇದಕ್ಕಾಗಿ ದೊಡ್ಡದಾಗಿ ಸೀನನ್ನ ಕ್ರಿಯೇಟ್ ಮಾಡ್ತಿದ್ರಲ್ಲ ಅಂತ ಹುಡುಗ ಓವರ್ ಆಗಿ ಮಾತಾಡ್ಬೇಕಾದ್ರೆ ಇಷ್ಟೊತ್ತು ತಾಳ್ಮೆಯಿಂದ ಕೇಳಿಸ್ಕೊಂಡಿದ್ದ ನಮ್ಮ ಯೂನಿವರ್ಸಿಟಿನ ಪ್ರೊಫೆಸರ್ ತಕ್ಷಣ ಎದ್ದು ನಿಂತು ನನ್ನನ್ನು ಕ್ಷಮಿಸ್ಬಿಡಿ, ಇವನು ಈ ರೀತಿ ಎಲ್ಲ ಮಾತಾಡ್ತಿರೋದಕ್ಕೆ ಕಾರಣ ನಾನೇನೇ ಇವನನ್ನ ಸರಿಯಾಗಿ ಬೆಳೆಸಿಲ್ಲ, ಸರಿಯಾಗಿ ಏನನ್ನು ಹೇಳ್ಕೊಡಲಿಲ್ಲ. ಇವನು ಮಾಡಿದ್ದ ತಪ್ಪು ತುಂಬಾನೇ ದೊಡ್ಡ ತಪ್ಪು. ಈ ತಪ್ಪನ್ನ ನಾನು ಅಕ್ಸೆಪ್ಟ್ ಮಾಡ್ಕೊಂಡು ಮಾಡಿದ್ದ ತಪ್ಪು ಎಲ್ಲವನ್ನು ಡೈರೆಕ್ಟ್ ಆಗಿ ಪೊಲೀಸ್ ಹತ್ರ, ಅಂದ್ರೆ ಈ AAA ಬಗ್ಗೆ, ಈ ಸೊಸೈಟಿ ಸೀಕ್ರೆಟ್ ಬಗ್ಗೆ ನಾನು ಏನನ್ನು ಹೊರಗಡೆ ಹೇಳ್ದೆ, ಆ 2 ಮರ್ಡರ್ ಅನ್ನ ಮಾಡಿದ್ದು ಇವನೇನೆ ಅನ್ನೋ ವಿಷಯವನ್ನ ನಾನೇನೆ ಪೊಲೀಸ್ ಹತ್ರ ಹೇಳ್ತೀನಿ. ಇವನಿಗೆ ಶಿಕ್ಷೆಯನ್ನು ತಕ್ಕೊಡ್ತೀನಿ. ಇದರ ಮೇಲುವೆ ಈ ಕೇಸನ್ನ ನೀವು ಇಲ್ಲಿ ರನ್ ಮಾಡೋದು ಬೇಕಾಗಿಲ್ಲ. ಎಷ್ಟು ಗಾಂಚಲಿಂದ ಮಾತಾಡ್ತಿದ್ದಾನೆ ಅಂತ ನೋಡಿ, ನಾನೇ ಇವನನ್ನ ನೋಡ್ಕೋತೀನಿ ಅಂತ ಹೇಳಿ ಅಲ್ಲಿಂದ ಟೆನ್ಷನ್ ಆಗಿ ಹೊರಡ್ತಾರೆ ಪ್ರೊಫೆಸರ್. ನಾಳೆಗೆ ಪೊಲೀಸಸ್ ಹತ್ರ ಹೇಳಿ ಈ ಹುಡುಗನನ್ನ ಹಿಡ್ಕೊಡ್ತಾರೆ ಆ ಪ್ರೊಫೆಸರ್. ಅಲ್ಲಿವರೆಗೂ ಈ ಹುಡುಗ ಸುಮ್ನೆ ಇರ್ತಾನ. ಸೊ ಡೈರೆಕ್ಟ್ ಆಗಿ ಅವರ ಮನೆಗೆನೆ ಹೋಗಿ ಅವರನ್ನು ಹೊಡೆದು ಅವರಿಗೆ ಚುಚ್ಚಿ ಅವರನ್ನು ಕೊಂದೇ ಬಿಡ್ತಾನೆ. ಪ್ರೊಫೆಸರ್ ಕಥೆಯನ್ನು ಮುಗಿಸಾಯ್ತು. ಅದೇ ಸಮಯದಲ್ಲಿ ಈ ಕಡೆ ಹೀರೋಯಿನ್ ಅವಳ ಮನೆಗೆ ಬಂದು ನೋಡ್ತಾಳೆ. ಅವಳ ತಾತ ತಗೊಂಡಿದ್ದ ಅವಾರ್ಡ್ಸ್ ತುಂಬಾನೇ ಆ ಜಾಗದಲ್ಲಿ ಇರುತ್ತೆ. ಎಲ್ಲವನ್ನು ಹೊಡೆದು ಧ್ವಂಸ ಮಾಡ್ತಿರ್ತಾಳೆ. AAA ಸೀಕ್ರೆಟ್ ಸೊಸೈಟಿಯಿಂದಾನೇ ಇವರಿಗೆ ಒಂದು ಅವಾರ್ಡ್ ಬಂದಿರುತ್ತೆ. ಅದನ್ನ ನೋಡಿದ ತಕ್ಷಣ ಹುಡುಗಿ ಇನ್ನವೇ ತುಂಬಾನೇ ಬೇಜಾರಾಗಿ ಅಳ್ತಾಳೆ. ಈ ತರದ ಒಂದು ತಾತನ ನಮಗೆ ಅಂತ ತುಂಬಾನೇ ಬೇಜಾರಾಗ್ತಾಳೆ. ಸರಿ ಹೀಗೇನೆ ಅಳ್ತಾ ಇದ್ರೆ ಸೆಟ್ ಆಗಲ್ಲ, ನಾವು ಇಲ್ಲಿಂದ ಹೊರಡೋಣ ಅಂತ ನಮ್ಮ ಹುಡುಗಿ ಅವಳ ಬುಚ್ಚರ್ ಲವರ್ ಇರ್ತಿದ್ದಾನಲ್ಲ ಅವನ ಹತ್ರ ಹೋಗಿ ಅವನನ್ನ ತಪ್ಪಿಕೊಂಡು ಅಳ್ತಿರ್ತಾಳೆ. ನಂತರ ಹಾಗೆ ಇಬ್ಬರು ಜಾಲಿಯಾಗಿರೋದಕ್ಕೆ ಶುರು ಮಾಡ್ತಾರೆ. ಆವಾಗ ನಮ್ಮ ಹುಡುಗಿ ಸರಿ ಆಯ್ತು, ನಾನು ಬಾತ್ರೂಮ್ಗೆ ಹೋಗ್ಬೇಕು, ನಿನ್ನ ಬಾತ್ರೂಮ್ ಅನ್ನ ಯೂಸ್ ಮಾಡ್ಕೊಳ್ಳ ಅಂತ ಕೇಳ್ಬಿಟ್ಟು ನಮ್ಮ ಬುಚ್ಚರ್ ಹುಡುಗನ ರೂಮ್ ಅಲ್ಲಿ ಇರ್ತಾ ಇರುವ ಆ ಅಟ್ಯಾಚ್ ಟಾಯ್ಲೆಟ್ ಒಳಗಡೆ ಬಾತ್ರೂಮ್ಗೆ ಹೋಗೋದಕ್ಕಾಗಿ ಹೋಗ್ತಾಳೆ ಹುಡುಗಿ. ಬಾತ್ರೂಮ್ ಅಲ್ಲಿ ಚಿಕ್ಕದಾಗಿ ಸ್ಟೋರ್ ರೂಮ್ಸ್ ಇರುತ್ತೆ. ಅದರಲ್ಲಿ ಚಿಕ್ಕ ಮೆಡಿಸಿನ್ಸ್ ಎಲ್ಲ ತೆಗೆದಿಟ್ಟಿರ್ತಾರೆ. ಅದರಲ್ಲಿ ಒಂದು ಕೆಮಿಕಲ್ ಬಾಟಲ್ ಇರೋದನ್ನ ನೋಡ್ತಾಳೆ. ಈ ಕೆಮಿಕಲ್ ಅನ್ನೇ ಒಬ್ಬರ ಬಾಡಿಗೆ ಹಾಕಿದ್ರೆ ಅವರನ್ನು ಕೋಮಾ ಸ್ಟೇಜ್ ಗೆ ತಗೊಂಡು ಹೋಗುತ್ತೆ. ಇದೇ ಕೆಮಿಕಲ್ ಅನ್ನು ಯೂಸ್ ಮಾಡಿನೇ ಆ AAA ಜನಾಂಗವನ್ನು ಸೇರಿದವರು ಜನರ ಮೇಲೆ ಯೂಸ್ ಮಾಡಿ ರಿಸರ್ಚ್ ಅನ್ನು ಮಾಡ್ತಿದ್ರು. ಅದನ್ನು ನೋಡಿದ ತಕ್ಷಣವೇ ಶಾಕ್ ಆಗಿ ಬಿಡ್ತಾಳೆ. ಅಚ್ಚೋ, ನಾವು ಲವ್ ಮಾಡ್ತಾ ಇದ್ದ ಬುಚ್ಚರ್ ಲವರೇ ನಮಗೆ ಮೋಸ ಮಾಡಿಬಿಟ್ನಾ, ಅವನೇನೆ ಇವು ಎಲ್ಲವನ್ನು ಮಾಡ್ತಿದ್ದಾನೋ, ಅವನೇ ಮರ್ಡರ್ಸ್ ಗಳನ್ನ ಮಾಡ್ತಿದ್ದಾನೋ ಅಂತ ಅನ್ಕೊಂಡು ಗಾಬರಿಯಾಗಿ ಹೊರಗಡೆ ಬಂದು ಇನ್ನ ಅವನ ಬಗ್ಗೆ ತಿಳ್ಕೋಬೇಕು ಅಂತ ಅವನ ಬ್ಯಾಗ್ ಅನ್ನು ಚೆಕ್ ಮಾಡಿ ನೋಡ್ತಾಳೆ. ಅದರಲ್ಲಿ ತುಂಬಾನೇ AAA ಸೀಕ್ರೆಟ್ ಸೊಸೈಟಿಯನ್ನು ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಎಲ್ಲ ಇರುತ್ತೆ, ಎವಿಡೆನ್ಸ್ ಎಲ್ಲ ಇರುತ್ತೆ, ಅದ್ರ ಬಗ್ಗೆ ಬುಕ್ಸ್ ಎಲ್ಲ ಇರುತ್ತೆ. ಅದನ್ನೆಲ್ಲ ನೋಡ್ತಿರ್ತಾಳೆ ಹುಡುಗಿ. ಅದೇ ಸಮಯದಲ್ಲಿ ಹಿಂದೆಯಿಂದ ಬುಚ್ಚರ್ ಲವರ್ ಬಂದು ಏನಮ್ಮ ಮಾಡ್ತಾ ಇದೆಯಾ ನೀನು ಅಂತ ತಪ್ಕೊಳ್ಳಕ್ಕೆ ಬರ್ಬೇಕಾದ್ರೆ ಹಾಗೆ ಅವಳ ಕೈಯಲ್ಲಿರುವ ಬುಕ್ ಅನ್ನು ಯೂಸ್ ಮಾಡಿ ಅವನ ತಲೆಗೇನೆ 2 ಹೊಡೆದು ಬಿಟ್ಟು ಹುಡುಗನನ್ನ ಅನ್ಕಾನ್ಶಿಯಸ್ ಮಾಡಿಬಿಟ್ಟು ಅಲ್ಲಿಂದ ಗೆದ್ದು ಬಿದ್ದು ಓಡಿ ಬಂದ್ಬಿಡ್ತಾಳೆ ಹುಡುಗಿ.
ಯಾಕೆಂದ್ರೆ ಆ ಸೈಕೋ ಮರ್ಡರರ್ಸ್ ಇಬ್ಬರು, ಒಬ್ಬ ಸ್ಮಾರ್ಟ್ ಹುಡುಗ, ಇನ್ನೊಬ್ಬ ಯಾರು ಅಂತ ಗೊತ್ತಾಗಿರ್ಲಿಲ್ಲ. ಆದ್ರೆ ಇವಾಗ ನಮ್ಮ ಹೀರೋಯಿನ್ ಅವಳ ಬಾಯ್ ಫ್ರೆಂಡ್ ನಮ್ಮ ಬುಚ್ಚರೇ ಇರ್ತಾನೆ ಅಂತ ಯಾರಿಗೂ ಅನ್ಕೊಂಡಿರ್ಲಿಲ್ಲ. ಅಷ್ಟೇ ನಮ್ಮ ಹೀರೋಯಿನ್ ಅವನಿಗೆ ಹೊಡೆದಾಕ್ಬಿಟ್ಟು ಅಲ್ಲಿಂದ ಓಡಿ ಹೋಗ್ಬಿಟ್ಲು. ಅವಳು ಓಡಿ ಹೋಗಿದ್ದನ್ನ ನೋಡ್ಬಿಟ್ಟು ಹಿಂದೆನೆ ಅವಳನ್ನ ಫಾಲೋ ಮಾಡಿ ಬಂದಿರ್ತಾನೆ ಆ ಸ್ಮಾರ್ಟ್ ಹುಡುಗ. ಇವಳನ್ನ ಸಾಯಿಸದೆ ಬಿಡಲ್ಲ ಅನ್ಸುತ್ತೆ ಅವನು. ನಮ್ಮ ಹೀರೋಯಿನ್ ಇರುವ ಜಾಗಕ್ಕೆ ಬಂದ್ಬಿಟ್ಟು ಇವಾಗ್ಲೇನೆ ಸ್ವಲ್ಪ ಹೊತ್ತು ಮುಂಚೆ ಆ ಪ್ರೊಫೆಸರ್ ಅನ್ನು ಕೊಂದೆ, ಇವಾಗ ನಿನ್ನ ಕಥೆಯನ್ನು ಮುಗಿಸ್ತೀನಿ ಅಂತ ಹೇಳಿ ನಮ್ಮ ಹುಡುಗಿಯನ್ನು ಚೇಸ್ ಮಾಡಿನೇ ಬರ್ತಿರ್ತಾನೆ. ನಮ್ಮ ಹೀರೋಯಿನ್ ಹೆದರ್ಕೊಂಡು ಓಡಿ ಹೋಗ್ತಾನೆ ಇರ್ತಾಳೆ. ನಂತರ ಒಂದು ಜಾಗಕ್ಕೆ ಬಂದು ಹೌಸ್ಕೊತಾಳೆ. ಆ ಜಾಗದಲ್ಲಿ ನೋಡ್ಬೇಕಾದ್ರೆ ಒಂದು ಸ್ಟ್ಯಾಚ್ಯೂ ರೀತಿ ಇರುತ್ತೆ. ಇದೇನೆ ನಮ್ಮ ಹೀರೋಯಿನ್ ಅವಳ ಫ್ರೆಂಡ್, ಅದೇ ವಟವಟ ಹುಡುಗಿ. ಅವಳ ಬಾಡಿ, ಅವಳ ಮೈಯಲ್ಲಿ ಅರ್ಧ ಸ್ಕಿನ್ ಅನ್ನ ಮಾತ್ರ ತೆಗೆದ್ಬಿಟ್ಟು ಅರ್ಧ ಸ್ಕಿನ್ನಿನ ಜೊತೆಗೇನೆ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾನೆ. ಮೈಯಲ್ಲಿ ಅರ್ಧ ಚರ್ಮವನ್ನು ಕಿತ್ತು ತೆಗೆದಿದ್ದಾನೆ. ಅಲ್ಲಿಗೇನೆ ಬಂದ್ಬಿಡ್ತಾನೆ ಹುಡುಗ. ಇಲ್ಲಿ ನೋಡ್ದ ನನ್ನ ಲವರ್ ಎಷ್ಟು ಚೆನ್ನಾಗಿ ಇರ್ತಿದ್ದಾಳೆ, ಎಷ್ಟು ಸೌಂದರ್ಯವಾಗಿ ಇರ್ತಿದ್ದಾಳೆ ಅಲ್ಲ, ಲೈಫ್ ಲಾಂಗ್ ಇವಳ ಬಾಡಿ ಮಾತ್ರ ಕೆಡೋದೇ ಇಲ್ಲ, ಆ ಮಟ್ಟಿಗೆ ಸೂಪರ್ ಆಗಿ ಪ್ರಿಸರ್ವ್ ಅನ್ನ ಮಾಡಿಟ್ಟಿದ್ದೀನಿ ಅಂತ ಹೇಳ್ತಿರ್ತಾನೆ. ಇದನ್ನೆಲ್ಲ ನೋಡಿ ತನ್ನ ಫ್ರೆಂಡಿನ ಡೆಡ್ ಬಾಡಿಯನ್ನು ನೋಡಿ ನಮ್ಮ ಹೀರೋಯಿನ್ ಬಿದ್ದು ಬಿದ್ದು ಅಳ್ತಿರ್ತಾಳೆ. ಇದೇ ತರ ನಿನ್ನನ್ನು ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಹಿಂದೆಯಿಂದ ಅವನ ಮೇಲೆ ಹಾರಿ ಜಂಪ್ ಮಾಡಿ ಅವನಿಗೆ ಹೊಡೆಯೋದಕ್ಕೆ ಹೋಗ್ಬೇಕಾದ್ರೆ ಅವನು ಈಸಿಯಾಗಿ ನಮ್ಮ ಹೀರೋಯಿನ್ ಅನ್ನ ಕ್ಯಾಚ್ ಅಪ್ ಮಾಡಿ ತೂದು ಬಿಸಾಕ್ ಬಿಡ್ತಾನೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ನಮ್ಮ ಹೀರೋಯಿನ್ ಅನ್ನ ಸ್ಟ್ರಕ್ಚರ್ ಮೇಲೆ ಮಲಗಿಸಿರ್ತಾನೆ. ಕೈ ಮತ್ತೆ ಕಾಲನ್ನ ಕಟ್ಟಿ ಹಾಕಿಟ್ಟಿರ್ತಾರೆ, ಇಂಜೆಕ್ಷನ್ ಅನ್ನು ಹಾಕ್ಬಿಟ್ಟಿರ್ತಾರೆ. ಅದೇ ಸಮಯದಲ್ಲಿ ಅಲ್ಲಿ ಕೈಯಲ್ಲಿ ಚಾಕಿನ ಜೊತೆಗೆ ನಮ್ಮ ಬುಚ್ಚರ್ ಹುಡುಗ ಬರ್ತಾನೆ. ಅವನನ್ನು ನೋಡಿದ ತಕ್ಷಣ ಅಚ್ಚೊಚ್ಚೋ ಇವನೇನೇ ನಮ್ಮನ್ನ ಕಟ್ಟಿ ಹಾಕಿಟ್ಟಿರೋದು, ಇವನೇನೇ ನಮ್ಮನ್ನ ಚುಚ್ಚಿ ಸಾಯಿಸ್ತಾನೆ ಅಂತ ಅನ್ಕೋತಾಳೆ ಹೀರೋಯಿನ್. ಗಾಬರಿ ಆಗ್ತಿರ್ತಾಳೆ. ಆವಾಗ ಹುಡುಗ ಏನಕ್ಕಾಗಿ ನೀನು ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ, ಯಾರು ನಿನ್ನ ಈ ರೀತಿ ಕಟ್ಟಿ ಹಾಕಿಟ್ಟಿರೋದು, ಇರು ಬಿಚ್ಕೊಡ್ತೀನಿ ಅಂತ ಹೇಳಿ ಅವನ ಕೈಲಿರುವ ಚಾಕನ್ನು ಯೂಸ್ ಮಾಡಿ ಅಸಾಲ್ಟ್ ಆಗಿ ಅದನ್ನ ಕಟ್ ಮಾಡಿ ಅವಳನ್ನ ರಿಲೀಸ್ ಮಾಡಿ ಕೊಡ್ತಾನೆ. ಏನಕ್ಕಾಗಿ ನೀನು ಅರ್ಜೆಂಟ್ ಪಟ್ಬಿಟ್ಟೆ, ನನ್ನ ಹತ್ರ ಕ್ವಶನ್ ಅನ್ನ ಮಾಡಿರ್ಬಹುದಾಗಿತ್ತಲ್ಲ, ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೆ, ಅಷ್ಟರಲ್ಲಿ ನನ್ನ ಹೊಡೆದಾಕ್ಬಿಟ್ಟು ನೀನು ಓಡಿ ಬಂದ್ಬಿಟ್ಟೆ, ನೀನು ಅನ್ಕೊಳ್ಳೋ ರೀತಿ ನಾನು ಕೆಟ್ಟವನಿಲ್ಲ ಅಂತ ಮಾತಾಡ್ಕೊಂಡೆ ಕೈ ಕೈಗೆ ಕಟ್ಟಿರೋ ಹಗ್ಗ ಎಲ್ಲವನ್ನು ಬಿಚ್ಚಿ ಕೊಡ್ತಾನೆ. ಬಿಚ್ಕೊಟ್ಟಾದ ಮೇಲೂ ನಮ್ಮ ಹುಡುಗಿ ಕೈಯಲ್ಲಿ ಅಲ್ಲೋಡೋದಕ್ಕೆ ಆಗ್ತಿಲ್ಲ. ಯಾಕೆ ನೀನು ಇನ್ನ ಎದ್ದೇಳ್ತಿಲ್ಲ, ಮೇಲೆ ಎದ್ದೇಳು ಅಂತ ಹೇಳ್ತಾನೆ. ಇಲ್ಲ, ನನಗೆ ಒಂದು ಇಂಜೆಕ್ಷನ್ ಅನ್ನ ಹಾಕಿದ್ದಾರೆ, ಅದರಿಂದ ನಾನು ಮತ್ತೆ ಹೊರಗಡೆ ಬರ್ಬೇಕು ಅಂದ್ರೆ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಅನ್ನ ನನ್ನ ಬಾಡಿಗೆ ಇಂಜೆಕ್ಟ್ ಮಾಡಬೇಕು. ಪಕ್ಕದಲ್ಲಿ ಎಲ್ಲಾದ್ರೂ ಇದೆಯಾ ಅಂತ ನೋಡ್ಬಿಟ್ಟು ಅದನ್ನ ತಗೊಂಡು ಒಂದು 10% ಇಂಜೆಕ್ಷನ್ ಗೆ ಹಾಕಿ ನನಗೆ ಹಾಕು, ಆವಾಗ್ಲೇ ನನಗೆ ವಾಸಿ ಆಗುತ್ತೆ, ನನ್ನ ಕೈಯಲ್ಲಿ ಎದ್ದೇಳೋಕೆ ಆಗುತ್ತೆ ಅಂತ ಹೇಳ್ಬೇಕಾದ್ರೆ ನಮ್ಮ ಹುಡುಗನು ಅದೇ ತರ ಮೆಡಿಸನ್ ನ ಇಂಜೆಕ್ಷನ್ ಗೆ ತಗೋಬೇಕಾದ್ರೆ ಇವನು ಬಿಹೇವ್ ಮಾಡೋದನ್ನೆಲ್ಲ ನೋಡ್ಬೇಕಾದ್ರೆ ಇವನೊಂದು ಡಾಕ್ಟರ್ ಸ್ಟೂಡೆಂಟೇ ಇಲ್ಲ ಅಂತ ಗೊತ್ತಾಗ್ತಿದೆ. ಯಾಕೆಂದ್ರೆ ಒಂದು ಇಂಜೆಕ್ಷನ್ ಹಾಕೋದಕ್ಕೆ ಕೂಡ ಅಷ್ಟೊಂದು ಯೋಚನೆ ಮಾಡ್ತಿದ್ದಾನೆ, ನಡುಕ್ತಿದ್ದಾನೆ. ನಿನ್ನ ಕೈ ನರದಲ್ಲಿ ಕರೆಕ್ಟ್ ಆಗಿ ಚುಸ್ತಿನೋ ಇಲ್ವೋ ಗೊತ್ತಿಲ್ವಲ್ಲ ಅಂತ ಗಾಬರಿ ಆಗ್ಬೇಕಾದ್ರೆ ಲೋ ಬೇರೆ ದಾರಿನೇ ಇಲ್ಲ ಕಣೋ, ನೀನು ಚುಚ್ಚಲೇಬೇಕು ಕರೆಕ್ಟ್ ಆಗಿ ಅಂತ ಹೇಳ್ತಾಳೆ. ಸರಿ ಅಂತ ಹೀರೋಯಿನ್ ಗೆ ಇಂಜೆಕ್ಷನ್ ಹಾಕಿ ಕೊಡ್ತಾನೆ. ಆವಾಗ್ಲೇ ಹಾಗೆ ನಿಜವನ್ನು ಹೇಳ್ತಾನೆ, ಇಂಜೆಕ್ಷನ್ ನ ಕಂಪ್ಲೀಟ್ ಆಗಿ ಹಾಕಾಯ್ತು. ಆಮೇಲೆ ಹೇಳ್ತಾನೆ, ನಾನು ಡಾಕ್ಟರ್ ಎಲ್ಲ ಇಲ್ಲ ಕಣಮ್ಮ, ನಾನೊಬ್ಬ ರಿಪೋರ್ಟರ್, ಒಂದು ನ್ಯೂಸ್ ರಿಪೋರ್ಟರ್. ಈ ಟ್ರಿಪಲ್ ಸೀಕ್ರೆಟ್ ಸೊಸೈಟಿ ಬಗ್ಗೆ ನಾನು ಕೇಳ್ಪಟ್ಟಿದ್ದೀನಿ, ಇಲ್ಲೇನೆ ಅದರ ಹೆಡ್ ಆಫೀಸ್ ಇರ್ತಿದೆ ಅಂತಾನು ಕೇಳ್ಪಟ್ಟೆ. ಸೊ ಅದ್ರ ಬಗ್ಗೆ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡೋದಕ್ಕಾಗಿನೇ ಒಂದು ಮೆಡಿಕಲ್ ಸ್ಟೂಡೆಂಟ್ ರೀತಿ ನಾನು ಈ ಕಾಲೇಜ್ ಒಳಗಡೆ ಬಂದೆ. ಸೊ ಅವ್ರಗಳ ಬಗ್ಗೆ ವಿಚಾರಣೆ ಮಾಡಿ ನಾನು ಕಲೆಕ್ಟ್ ಮಾಡಿ ಇಟ್ಟಿದ್ದ ಎವಿಡೆನ್ಸ್ ಅನ್ನ ನೋಡ್ಬಿಟ್ಟೆ ನೀನು, ನಾನು ಆ ಸೊಸೈಟಿಯನ್ನು ಸೇರಿದವನಾಗೆ ಇರಬೇಕು ಅಂತ ನನಗೆ ಹೊಡೆದ್ಬಿಟ್ಟು ಓಡ್ ಬಂದ್ಬಿಟ್ಟಿದ್ಯಾ. ಆದ್ರೆ ನಿಜವಾಗ್ಲೂ ಆ ಸೊಸೈಟಿಯನ್ನು ಸೇರಿದವನು ನಾನು ಇಲ್ಲ, ನಾನು ಅವ್ರಗಳನ್ನ ವಾಚ್ ಮಾಡೋದಕ್ಕಾಗಿ, ಅವ್ರಗಳನ್ನ ಸಿಗೋಕ್ಸೋದಕ್ಕಾಗಿ, ಅವ್ರಗಳ ಬಗ್ಗೆ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ಬಂದಿದ್ದ ಒಬ್ಬ ನ್ಯೂಸ್ ರಿಪೋರ್ಟರ್ ಅಂತ ಹೇಳಿದ ಮೇಲೆನೆ ನಮ್ಮ ಹುಡುಗಿಗೆ ನಿಜಾನೇ ಅರ್ಥ ಆಗ್ಲಿಕ್ಕೆ ಬರುತ್ತೆ. ಹೌದಾ, ಹಾಗಾದ್ರೆ ನಿನ್ನ ರೂಮ್ ಅಲ್ಲಿ ಏನಕ್ಕಾಗಿ ಆ ಕೆಮಿಕಲ್ ಇರಬೇಕಾಗಿತ್ತು? ಆ ಕೆಮಿಕಲ್ ಅನ್ನು ಯೂಸ್ ಮಾಡಿ ತುಂಬಾ ಜನರಿಗೆ ಇಂಜೆಕ್ಷನ್ ಅನ್ನ ಮಾಡಿ ಕೋಮಾ ಸ್ಟೇಜ್ ಗೆ ತಗೊಂಡು ಹೋಗಿ ನಂತರ ರಿಸರ್ಚ್ ಅನ್ನ ಅವರ ಮೇಲೆ ಮಾಡಿರ್ತಾರೆ. ಅದು ನಿನ್ನ ರೂಮ್ ಅಲ್ಲಿ ಇರ್ತಿತ್ತು, ಅದನ್ನು ನೋಡಿದ ಮೇಲೆ ನಿನ್ನ ಮೇಲೆ ನನಗೆ ಡೌಟ್ ಆಯ್ತು ಅಂತ ಹೇಳ್ತಾಳೆ. ಏನಮ್ಮ, ಕಾಲೇಜ್ ಹಾಸ್ಟೆಲ್ ರೂಮ್ ಅಲ್ಲಿ ಒಂದು ರೂಮ್ ಅಲ್ಲಿ ಒಬ್ಬ ಹುಡುಗ ಮಾತ್ರವೇ ಇರ್ತಾನ, 2-3 ಜನ ಅಂತ ಒಟ್ಟಿಗೆ ಸೇರಿ ಸ್ಟೇ ಆಗಿರ್ತಾರೆ, ಅದು ಬೇರೆ ಯಾರು ಇಲ್ಲ ನಾನೇ ಅಂತ ಹೇಳಿ ನಮ್ಮ ಬುಚ್ಚರ್ ಲವರ್ ಡಾಕ್ಟರ್ ಇದಾನಲ್ಲ, ಅವನ ರೂಮ್ ಮೇಟ್ ಆಗಿ ಒಬ್ಬ ಹುಡುಗ ಇದ್ದಿರ್ತಾನೆ, ಅವನು ಇವಾಗ ಬರ್ತಾನೆ. ಇವನು ಮತ್ತೆ ನಮ್ಮ ಸ್ಮಾರ್ಟ್ ಹುಡುಗ ಇಬ್ಬರು ಸೇರ್ಕೊಂಡೆ ಇಷ್ಟು ದಿನಗಳಾಗಿ ರಿಸರ್ಚ್ ಅನ್ನ ಮಾಡಿದ್ದು, ಬಾಡೀಸ್ ಗಳನ್ನ ಕುಯ್ದಿದ್ದು. ಇವಾಗ ಸರಿಯಾಗಿ ನಮ್ಮ ಬುಚ್ಚರ್ ಹುಡುಗನು ಸಿಗಾಕೋಬಿಟ್ಟ. ಅಷ್ಟೇ, ಅವನನ್ನು ಕಟ್ಟಿ ಹಾಕಾಯ್ತು, ಇಂಜೆಕ್ಷನ್ ಅನ್ನ ಅವನಿಗೆ ಹಾಕಾಯ್ತು. ಆ ಕಡೆ ಅವನ ಬಾಡಿಯನ್ನು ಕುಯ್ದು ರಿಸರ್ಚ್ ಅನ್ನ ಮಾಡ್ತಾರೆ, ಈ ಕಡೆ ನಮ್ಮ ಹೀರೋಯಿನ್ ಬಾಡಿಯನ್ನು ಕುಯ್ದು ರಿಸರ್ಚ್ ಅನ್ನ ಮಾಡ್ತಾರೆ. ಆದ್ರೆ ಇವ್ರುಗಳಿಗೆ ಗೊತ್ತಿಲ್ಲ ಆಲ್ರೆಡಿ ನಮ್ಮ ಹೀರೋಯಿನ್ ಅವಳ ಮೈಗೆ ಸೋಡಿಯಂ ಕ್ಲೋರೈಡ್ ಅನ್ನ ಇಂಜೆಕ್ಟ್ ಮಾಡಿದೆ ಅಂತ. ಇನ್ನು ಸ್ವಲ್ಪ ಹೊತ್ತಲ್ಲಿ ಅವಳಿಗೆ ವಾಸಿ ಆಗ್ಬಿಡುತ್ತೆ, ಕೋಮಾ ಸ್ಟೇಜ್ ಇಂದ ಹೊರಗಡೆ ಬಂದ್ಬಿಡ್ತಾಳೆ ಅಂತ ಗೊತ್ತಿಲ್ಲ. ಸೊ ಇವಳಿಂದ ಅಲ್ಲೋಡಕ್ಕೆ ಕೂಡ ಆಗಲ್ಲ ಅಂತ ನಾರ್ಮಲ್ ಆಗಿ ಕೂತು ಮಾತಾಡ್ತಿರ್ತಾರೆ ಹುಡುಗರು. ಆ ಕಡೆ ನಮ್ಮ ಹೀರೋಯಿನ್ ಅವಳ ಬಾಯ್ ಫ್ರೆಂಡ್ ಹೊಟ್ಟೆಯನ್ನು ಕುಯ್ದು ರಿಸರ್ಚ್ ಅನ್ನ ಮಾಡೋದಕ್ಕೆ ಶುರು ಹಚ್ಕೊಬಿಟ್ಟಿರ್ತಾನೆ ಸ್ಮಾರ್ಟ್ ಹುಡುಗ. ಆವಾಗ ಈ ಕಡೆ ನಮ್ಮ ಹೀರೋಯಿನ್ ಒಂದು ಗ್ಯಾಪ್ ಸಿಗ್ಬೇಕಾದ್ರೆ ಆ ಕೆಮಿಕಲ್ ಇರುವ ಇಂಜೆಕ್ಷನ್ ಅನ್ನ ತಗೊಂಡು ಆ ರೂಮ್ಮೇಟ್ ಹುಡುಗನ ಮೈಗೇನೆ ಒಂದು ಚುಚ್ಚು. ಅಷ್ಟೇ, ಅವನು ಕೋಮಾ ಸ್ಟೇಜ್ ಗೆ ಹೋಗ್ತಿರ್ತಾನೆ. ಅವನನ್ನೇ ಆ ಸೈಕೋ ಹುಡುಗನ ಮೇಲೆ ತಳ್ಳಿ ಬಿಟ್ಬಿಟ್ಟು ಅಲ್ಲಿಂದ ಓಡಿ ಹೋಗ್ತಾಳೆ ಹೀರೋಯಿನ್. ಸೊ ಇವಾಗ ಅವನ ಮೈಗೆ ಇಂಜೆಕ್ಷನ್ ಅನ್ನ ಹಾಕಿರೋದ್ರಿಂದ ಬೇಗನೆ ಕೋಮಾ ಸ್ಟೇಜ್ ಗೆ ಹೋಗ್ಬಿಡ್ತಾನೆ ಅಂತ ಗೊತ್ತಿರುವ ರೂಮ್ಮೇಟ್ ಅದರಿಂದ ಹೊರಗಡೆ ಬರ್ಬೇಕು ಅಂದ್ರೆ ಅವನಿಗೆ ಸೋಡಿಯಂ ಕ್ಲೋರೈಡ್ ಬೇಕು. ಅದು ಎಲ್ಲಿ ಅಂತ ಹುಡುಕ್ತಿರ್ತಾನೆ. ಇವನು ಹುಡುಕುವ ಜಾಗದಲ್ಲಿ ಅದು ಇರೋದೇ ಇಲ್ಲ, ಯಾಕೆಂದ್ರೆ ಅದನ್ನ ಆಲ್ರೆಡಿ ನಮ್ಮ ಬುಚ್ಚರ್ ಹುಡುಗ ತಗೊಂಡು ಹೀರೋಯಿನ್ ಗೆ ಹಾಕಿ ಕೊಟ್ಬಿಟ್ಟ. ಸೊ ಇವನು ಹಾಗೆ ಫ್ರೀಸ್ ಆಗಿ ಹೋಗ್ತಾನೆ. ಇಲ್ಲಿ ಓಡಿ ಬಂದ ನಮ್ಮ ಹೀರೋಯಿನ್ ಒಂದು ಗೋಡೆ ಹಿಂದೆ ಹೋಸ್ಕೊಂಡಿರ್ತಾಳೆ. ಅಲ್ಲಿಂದ ನಮ್ಮ ಹೀರೋಯಿನ್ ಬರೋಷ್ಟರಲ್ಲಿ ನಮ್ಮ ಹೀರೋಯಿನ್ ಅನ್ನ ಕಂಡು ಹಿಡಿದು ಅವಳನ್ನು ಹೊಡೆಯೋದಕ್ಕೆ ಶುರು ಹಚ್ಕೋತಾನೆ ಸ್ಮಾರ್ಟ್. ಅವನ ಕೈಯಲ್ಲಿ ಚಾಕು ಇರುತ್ತೆ, ಅಲ್ಲಲ್ಲಿ ನಮ್ಮ ಹೀರೋಯಿನ್ ಗೆ ಮಾರ್ಕ್ಸ್ ಅನ್ನು ಹಾಕ್ತಾನೆ. ಆವಾಗ ನಮ್ಮ ಹೀರೋಯಿನ್ ಪಕ್ಕದಲ್ಲಿರುವ ಒಂದು ಚೇರ್ ಅನ್ನು ತಗೊಂಡು ಅವನಿಗೆ ಜೋರಾಗಿ ಹೊಡೆದು ಬಿಟ್ಟು ಅಲ್ಲಿಂದ ಮತ್ತೆ ಎಸ್ಕೇಪ್ ಆಗಿ ಹೋಗೋಳೆ. ಹಿಂದೆನೆ ಆ ಸೈಕೋನು ಚೇಸ್ ಮಾಡಿ ಹೋಗ್ತಾನೆ.
ಲೈಬ್ರರಿಲಿ ಹೌಸ್ ಇರ್ಬೇಕಾದ್ರೂ ಕೂಡ ಅವಳನ್ನ ಸಾಯಿಸೋದಕ್ಕೆ ಟ್ರೈ ಮಾಡ್ತಾನೆ. ಈ ಕಡೆ ಏನೋ ಸ್ವಲ್ಪ ಸೋಡಿಯಂ ಸಿಕ್ಬಿಡುತ್ತೆ, ಅದನ್ನ ನೀರಲ್ಲಿ ಮಿಕ್ಸ್ ಮಾಡಿಟ್ಟು ಅದನ್ನ ಇಂಜೆಕ್ಷನ್ ಗೆ ಫಿಲ್ ಮಾಡ್ತಿರ್ತಾನೆ ಈ ಸೆಕೆಂಡ್ ಸೈಕೋ. ಅವನ ಮೈಗೆ ಹಾಕೊಳ್ಳೋದಕ್ಕಾಗಿ ಟ್ರೈ ಮಾಡ್ತಿರ್ತಾನೆ. ಇವನಿಗೆ ಡ್ರಗ್ಸ್ ತಗೊಳ್ಳುವ ಹ್ಯಾಬಿಟ್ ಇದಿದೆ. ಆ ಇಂಜೆಕ್ಷನ್ ಅನ್ನು ತಗೊಂಡು ಅವನ ಕೈಗೆ ಹಾಕೊಳ್ಳುವ ಸಮಯದಲ್ಲಿ ಕರೆಕ್ಟ್ ಆಗಿ ಫ್ರೀಸ್ ಆಗಿ ಕೋಮಾ ಸ್ಟೇಜ್ ಗೆ ಹೋಗ್ಬಿಡ್ತಾನೆ ಹುಡುಗ. ಹಾಗೆ ಸ್ಟ್ಯಾಚ್ಯೂ ತರ ನಿಂತ್ಬಿಡ್ತಾನೆ. ಈ ಕಡೆ ಆ ಸೈಕೋ ಹತ್ರದಿಂದ ತಪ್ಪಿಸ್ಕೊಳ್ಳೋದಕ್ಕಾಗಿ ನಮ್ಮ ಹೀರೋಯಿನ್ ತುಂಬಾನೇ ಕಷ್ಟ ಪಡ್ತಿರ್ತಾಳೆ, ತುಂಬಾನೇ ಹೋರಾಡ್ತಿರ್ತಾಳೆ. ಆದ್ರೂ ಸ್ಮಾರ್ಟ್ ಸೈಕೋ ಹಿಂದೆನೆ ಅವಳನ್ನ ಫಾಲೋ ಮಾಡಿ ಹೋಗಿರ್ತಾನೆ. ಫೈನಲ್ ಆಗಿ ನಮ್ಮ ಹುಡುಗಿ ಆ ಮಾರ್ಚುವರಿ ಏರಿಯಾದಲ್ಲಿ ಚಿಕ್ಕದಾಗಿ ಒಂದು ಜಾಗ ಇರುತ್ತೆ, ಅಲ್ಲಿಗೆ ಹೋಗಿ ಹೊಸ್ಕೊತಾಳೆ. ಈ ರೂಮ್ ಯಾವ ರೂಮ್ ಅಂತ ಗೊತ್ತಾಗ್ತಿದ್ಯಾ? ಮೂವಿಯ ಸ್ಟಾರ್ಟಿಂಗ್ ಅಲ್ಲೇ ಒಂದು ತಲೆ ಇಲ್ಲದೆ ಇರುವ ಡೆಡ್ ಬಾಡಿಗೆ ಎಲೆಕ್ಟ್ರಿಕ್ ಶಾಕ್ ಅನ್ನು ಕೊಟ್ಟು ಬಾಡಿಯನ್ನು ಅಲ್ಲಾಡ್ಸಿರ್ತಾರೆ. ಅದನ್ನು ನೋಡಿ ಹುಡುಗಿಯರು ಕೂಡ ನಡ್ಗೋಗಿರ್ತಾರೆ. ಸೊ ಆ ಎಲೆಕ್ಟ್ರಿಕ್ ಐಟಮ್ಸ್ ಎಲ್ಲ ಇಲ್ಲಿ ಇರುತ್ತೆ. ಅದನ್ನ ನಮ್ಮ ಹೀರೋಯಿನ್ ಅವಳಿಗೆ ತಕ್ಕಿದ ಹಾಗೆ ಯೂಸ್ ಮಾಡ್ಕೊತಾಳೆ. ಆ ದೊಡ್ಡ ಕರೆಂಟ್ ವೈರ್ ಅನ್ನ ಹಿಡಿದು ಮುಂದೆ ತೋರಿಸಬೇಕಾದ್ರೆ ಅದು ಗೊತ್ತಿಲ್ದಿರುವ ಸೈಕೋ ನಮ್ಮ ಹೀರೋಯಿನ್ ಅನ್ನು ಚುಚ್ಚೋದಕ್ಕಾಗಿ ಚಾಕುವನ್ನು ತಗೊಂಡು ಮುಂದೆ ಫೋರ್ಸ್ ಆಗಿ ಬಿಡಬೇಕಾದ್ರೆ ಅದು ಕರೆಕ್ಟ್ ಆಗಿ ಪವರ್ ಕೇಬಲ್ ಅಲ್ಲಿ ಚುಚ್ಕೊಳ್ಳುತ್ತೆ. ಅಷ್ಟೇ, ಪವರ್ ಕೇಬಲ್ ಇಂದ ಪವರ್ ಸರ್ಕ್ಯೂಟ್ ಆಗಿ ಹಾಗೆ ಕರೆಂಟ್ ಚಾಕು ಮುಖಾಂತರ ಅವನ ಬಾಡಿಗೆ ಹತ್ತಬೇಕಾದ್ರೆ ಸ್ವಲ್ಪ ಹೊತ್ತಲ್ಲಿ ಹೈ ವೋಲ್ಟೇಜ್ ಅವನ ಬಾಡಿಗೆ ಹತ್ತಿ ಒದ್ದಾಡಿ ಆನ್ ಸ್ಪಾಟ್ ಸತ್ತೋಗ್ತಾನೆ ಸೈಕೋ, ಸ್ಮಾರ್ಟ್ ಸೈಕೋ. ಅದೇ ಸಮಯದಲ್ಲಿ ಪವರ್ ಕೇಬಲ್ ಕಟ್ ಆಗ್ಬಿಟ್ಟಿದೆ ಅಂತ ಟೋಟಲ್ ಪವರ್ ಕಟ್ ಆಗ್ಬಿಡುತ್ತೆ. ಅಷ್ಟೇ, ಎಲ್ಲ ಮುಗೀತು ಹಪ್ಪ ಅಂತ ನಮ್ಮ ಹೀರೋಯಿನ್ ಗೆದ್ದು ಅಲ್ಲಿಂದ ಹೊರಡೋಣ ಅನ್ಕೋಬೇಕಾದ್ರೆ ಇನ್ನ ಕಪಿ ಕಂಪ್ಲೀಟ್ ಆಗಿ ಸತ್ತಿಲ್ಲ ಅನ್ಸುತ್ತೆ. ಮತ್ತೆ ಚಾಕುವನ್ನು ತಗೊಂಡು ನಮ್ಮ ಹೀರೋಯಿನ್ ಅನ್ನು ಸಾಯಿಸೋದಕ್ಕೆ ಹತ್ರ ಬರ್ತಾನೆ. ಆದ್ರೆ ತುಂಬಾನೇ ವೀಕ್ ಆಗಿರ್ತಿದ್ದಾನೆ. ಆದ್ರಿಂದ ಅವನ ಕೈಯಲ್ಲಿರುವ ಚಾಕುವನ್ನೇ ನಮ್ಮ ಹೀರೋಯಿನ್ ಕಿತ್ತು ಅವನ ಎದೆಗೆನೆ ಚುಚ್ಚಿ ಆನ್ ಸ್ಪಾಟ್ ಅವನ ಕಥೆಯನ್ನು ಮುಗಿಸ್ತಾಳೆ. ಅಂತ ಕೆಟ್ಟ ಮಾತಲ್ಲಿ ಅವನಿಗೆ ಬೈದು ಒಂದು ಕಿಕ್ಕನ್ನ ಮಾಡ್ಬಿಟ್ಟು ಸಾಯೋ ಅಂತ ಹೇಳಿ ಹೊರಗಡೆ ಬರ್ತಾಳೆ. ಫೈನಲಿ ಆ ಸ್ಮಾರ್ಟ್ ಸೈಕೋ ಕಥೆಯನ್ನು ಮುಗಿಸ್ಬಿಟ್ಲು ಹೀರೋಯಿನ್. ಈ ಕಡೆ ಇನ್ನೊಬ್ಬ ಸೈಕೋ ಹಾಗೆ ಕೋಮಾ ಸ್ಟೇಜ್ ಅಲ್ಲಿ ಫ್ರೀಸ್ ಆಗಿ ಕೂತಿದ್ದಾನೆ. ಹೇಗೋ ಅವನನ್ನ ಬಂದು ಪೊಲೀಸ್ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಆದ್ರೆ ಅದನ್ನೆಲ್ಲ ಮೂವಿಯಲ್ಲಿ ತೋರ್ಸಲ್ಲ. ಕಟ್ ಮಾಡಿದ್ರೆ ನಮ್ಮ ಹೀರೋಯಿನ್ ಅವಳ ಮೈಯಲ್ಲಿ ಏಟಾಗಿರುವ ಗಾಯಗಳಿಗೆಲ್ಲ ಬ್ಯಾಂಡೇಜ್ ಅನ್ನು ಹಾಕೋಬಿಟ್ಟು ತನ್ನ ಲವರ್ ಅನ್ನು ನೋಡೋದಕ್ಕಾಗಿ ಹೋಗ್ತಾಳೆ. ಅವನ ಹೊಟ್ಟೆಗೆ ಮಾತ್ರ ಲೈಟ್ ಆಗಿ ಕುಯ್ದು ಬಾಡಿ ಪಾರ್ಟ್ಸ್ ಅನ್ನು ಕಟ್ ಮಾಡೋದಕ್ಕೆ ಟ್ರೈ ಮಾಡಿರ್ತಾನೆ ಸ್ಮಾರ್ಟ್. ಅಷ್ಟೇ, ಆದ್ರೆ ಇವಾಗ ಅದಕ್ಕೆ ಮತ್ತೆ ಸ್ಟಿಚಸ್ ಅನ್ನು ಹಾಕಿ ಅವನನ್ನ ಕಾಪಾಡಾಯ್ತು. ಪರವಾಗಿಲ್ವಲ್ಲ, ಚೆನ್ನಾಗಿರ್ತಿದ್ಯಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹುಡುಗ ನನಗೆ ಲೈಟ್ ಆಗಿ ಹೊಟ್ಟೆ ನೋವಾಗ್ತಿದೆ ಅಂತ ಹೇಳ್ತಾನೆ. ಹೋ, ನಿನಗೆ ಹೊಟ್ಟೆ ನೋವಾಗ್ತಿದ್ಯಾ? ಹಾಗಾದ್ರೆ ತಗೋ ಮೆಡಿಸನ್ ಅಂತ ಹೇಳಿ ನಮ್ಮ ಹುಡುಗನಿಗೆ ಲಿಪ್ ಲಾಕ್ ಅನ್ನ ಮಾಡ್ತಾಳೆ ಹೀರೋಯಿನ್. ಫೈನಲ್ ಆಗಿ ಹೇಗೋ ಇವರಿಬ್ಬರು ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲದೆ ಜೀವಂತವಾಗಿ ಇರ್ತಿದ್ದಾರೆ ಅಂತ ನೋಡ್ಬೇಕಾದ್ರೆ ಅದು ಒಳ್ಳೆ ವಿಷಯವೇ. ಹೇಗೋ ಆ ಸೈಕೋಗಳ ಹತ್ರ ಇಂದ ತಪ್ಪಿಸ್ಕೊಂಡ್ರಲ್ವಾ, ಚೆನ್ನಾಗಿತ್ತಲ್ವಾ ಮೂವಿ. ಸೊ ಇದೇ ತರ ಬೇರೆ ಬೇರೆ ಒಳ್ಳೆ ಮೂವಿಗಳ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.